ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಿ ಅಂತಾರ ಕರ್ನಾಟಕದ ಕಿರು ಪರಿಚಯ ಬಗ್ಗೆ ನೋಡ್ತಾ ಇದ್ವಿ. ಸೊ ಹಾಗಾದ್ರೆ ಅದೇ ಪಾಠನ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಸುಮಾರು ಒಂದು 5 ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಕರ್ನಾಟಕದ 31 ಜಿಲ್ಲೆಗಳು ಅಂತ ನೋಡಿದಾಗ ಮೊದಲನೇ ಪಾಠ ಒಳಗಡೆ ಏನ್ ನೋಡಿದ್ವಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಕಿರು ಪರಿಚಯ ಅಂದ್ರೆ ಭೌಗೋಳಿಕ ಸ್ಥಾನಮಾನ ಆಗಿರ್ಬೋದು, ಹರಿತಕ್ಕಂತ ನದಿಗಳಾಗಿರ್ಬೋದು, ಅವುಗಳಿಗಿರ್ತಕ್ಕಂಥ ಪ್ರಮುಖ ಜಲಪಾತಗಳಾಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ಅದ್ರ ಜೊತೆಗೆ ಯಾವುದು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳು ಯಾವುದು, ಬುಡಕಟ್ಟು ಜನಾಂಗಗಳು ಯಾವಿದಾವೆ, ಹಳೆ ಹೆಸರು ಏನಾಗಿದಾವೆ, ಇತ್ತೀಚಿನ ಹೆಸರುಗಳು ಏನಿದಾವೆ, ಯಾವ ರೀತಿ ಕರ್ನಾಟಕ ಅಂತ ಹೇಳ್ಬಿಟ್ಟು ನಾಮಕರಣ ಆಗುತ್ತೆ. ಸೊ ಈ ಎಲ್ಲಾ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಏನ್ ಮಾಡಿದ್ವಿ ಅಂತಾರ ಪಾರ್ಟ್ 1 ಒಳಗಡೆ ನಾವು ನೋಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ಪಾರ್ಟ್ 2 ಒಳಗಡೆ ನಾವು ನೋಡ್ತಿರೋದೇನು ಅಂತಂದ್ರೆ ಈ ಒಂದು 2ನೇ ಭಾಗದೊಳಗಡೆ ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ಈ ಒಂದು 31 ಜಿಲ್ಲೆಗಳಲ್ಲಿ ಸುಮಾರು 5 ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಹಾಗಾದ್ರೆ ಇವಾಗ ನಾವು ನೋಡ್ತಕ್ಕಂದ್ರೆ ನಾನು ಮುಂಚೆನೆ ಕ್ಲಾಸ್ ಒಳಗಡೆ ಹೇಳಿದ್ದೆ ಟೋಟಲ್ 4 ವಿಭಾಗಗಳಾಗಿ ಏನ್ ಮಾಡ್ಕೋತೀವಿ ಅಂತ ಕಂದಾಯ ವಿಭಾಗಗಳನ್ನಾಗಿ 4 ವಿಭಾಗಗಳನ್ನಾಗಿ ನಾವು ಡಿವೈಡ್ ಮಾಡ್ಕೋತೀವಿ ಅಂತ. ಹಾಗಾದ್ರೆ ಈ ಒಂದು ಕಲಬುರಗಿ ವಿಭಾಗ ಒಂದು ಆದ್ರೆ ಬೆಳಗಾವಿ ವಿಭಾಗ ಒಂದು, ಇನ್ನೊಂದು ಯಾವುದು ಅಂದ್ರೆ ಮೈಸೂರು ವಿಭಾಗ, ಇನ್ನೊಂದು ಯಾವುದು ಅಂತಂದ್ರ ಬೆಂಗಳೂರು ವಿಭಾಗ ಅಂತ ಹೇಳ್ಬಿಟ್ಟು 4 ಈ ಒಂದು ವಿಭಾಗಗಳಾಗಿ ಡಿವೈಡ್ ಮಾಡ್ಕೋತೀವಿ. ಕಂದಾಯ ಅಂದ್ರೆ ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ 4 ರೀತಿ ಏನ್ ಮಾಡ್ತಾರೆ ಅಂದ್ರೆ ಕಂದಾಯ ವಿಭಾಗಗಳನ್ನ ಡಿವೈಡ್ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದೆ. ಅದ್ರೊಳಗಡೆ ಕಂದಾಯ ವಿಭಾಗದೊಳಗಡೆ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಬರುತ್ತೆ. ಸೊ ಅದಾದ ನಂತರ ಬೆಳಗಾವಿ ವಿಭಾಗದೊಳಗಡೆ ಈ ಒಂದು ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರ ಈ ಒಂದು ಹಾವೇರಿ, ನೆಕ್ಸ್ಟ್ ಯಾವ್ದು ಅಂತಾರ ಉತ್ತರ ಕನ್ನಡ. ಸೊ ಇವಿಷ್ಟು ಏನಾಗ್ತಾವು ಅಂತಂದ್ರ ಈ ಒಂದು ಬೆಳಗಾವಿ ವಿಭಾಗದೊಳಗಡೆ ಬರುತ್ತೆ. ಅದ್ರ ಜೊತೆಗೆ ಮೈಸೂರು ವಿಭಾಗದೊಳಗಡೆ ಯಾವ್ದು ಅಂತಾರ ಇಲ್ಲೇನ್ ಕಾಣಿಸ್ತದಲ್ಲ ಈ ಕಲರ್ ಒಳಗಡೆ ಇರೋದು ಯಾವ್ದು ಅಂತಾರ ಮೈಸೂರು ವಿಭಾಗದಲ್ಲಿರೋದು. ಅಂದ್ರೆ ಉಡುಪಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ, ಮಂಡ್ಯ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಸೊ ಇವುಗಳೇನಾಗಿತ್ತು ಅಂದ್ರೆ ಮೈಸೂರು ವಿಭಾಗದೊಳಗಡೆ ಕನ್ಸಿಡರ್ ಆಗ್ತವೆ. ಹಾಗಾದ್ರೆ ಬೆಂಗಳೂರು ವಿಭಾಗ ಅಂತಂದಾಗ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ. ಸೊ ಇವಿಷ್ಟು ನಾವ್ ಏನ್ ಮಾಡ್ತೀವಿ ಅಂತಾರ ಬೆಂಗಳೂರು ವಿಭಾಗದೊಳಗಡೆ ಕನ್ಸಿಡರ್ ಮಾಡ್ಕೋತೀವಿ. ಹಾಗಾದ್ರೆ ನಾವು ಸ್ಟಾರ್ಟಿಂಗ್ ಒಳಗಡೆ 2ನೇ ಪಾರ್ಟ್ ಒಳಗಡೆ ನಾವು 5 ಜಿಲ್ಲೆಗಳ ಬಗ್ಗೆ ನೋಡಿದ್ವಿ. ಮೊದಲೇದಾಗಿ ಯಾವ್ದು ಅಂತಂದ್ರ ಬಾಗಲಕೋಟ್ ಜಿಲ್ಲೆ ಬಗ್ಗೆ ನೋಡಿದ್ವಿ. ಬಿಜಾಪುರ ಜಿಲ್ಲೆಯಿಂದ ಡಿವೈಡ್ ಆಗಿ ಬಾಗಲಕೋಟ್ ಜಿಲ್ಲೆ ಏನಾಗುತ್ತೆ ಅಂತಾರ ಸಪರೇಟ್ ಆಗುತ್ತೆ. ಸೊ ಬಾಗಲಕೋಟ್ ಜಿಲ್ಲೆಯನ್ನ ನೋಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಬಾಗಲಕೋಟ್ ಜಿಲ್ಲೆಯ ನಂತರ ವಿಜಯಪುರ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಗುಮ್ಮಟ ನಗರಿ ಅಂತಾನೆ ಕರಿತಕ್ಕಂತ ವಿಜಯಪುರ ಜಿಲ್ಲೆ ಆಗಿತ್ತು. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಕುಂದಾನಗರಿ ಅಂತ ಏನ್ ಕರಿತೀವಿ ಬೆಳಗಾವಿ ಜಿಲ್ಲೆ ಬಗ್ಗೆ ಕೂಡ ಮಾಹಿತಿಯನ್ನ ನೋಡಿದ್ವಿ. ಸೊ ಬೆಳಗಾವಿ ಜಿಲ್ಲೆ ಮುಗಿದಿತ್ತು. ಹಾಗಾದ್ರೆ 4ನೇದಾಗಿ ಯಾವ್ದು ನೋಡಿದ್ವಿ ಅಂತಂದ್ರೆ 4ನೇದಾಗಿ ನೋಡಿರ್ತಕ್ಕಂಥದ್ದು ಯಾವ್ದಿದೆ ಅಂತಂದ್ರ ಕೊಪ್ಪಳ ಜಿಲ್ಲೆ ಅಂತ ಹೇಳ್ತೀವಿ. ಸೊ ಕೊಪ್ಪಳ ಜಿಲ್ಲೆಯನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ ಆಲ್ರೆಡಿ. ಸೊ ಈ ಕೊಪ್ಪಳ ಜಿಲ್ಲೆ ಅನ್ನೋದು. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಿದೆ ಅಂತಂದ್ರೆ 5ನೇದಾಗಿ ನಾವು ನೋಡಿದ್ ಯಾವ್ದು ಅಂತಂದ್ರ ಹಾಸನ ಜಿಲ್ಲೆಯನ್ನ ನೋಡಿದ್ವಿ. ಹಾಸನ ಜಿಲ್ಲೆ ಬಗ್ಗೆ ಮುಗಿದಿತ್ತು. ಸೊ 5 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಭಾಗ 1 ಮತ್ತು 2ರಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ಇವತ್ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಯಾವ್ದು ಅಂತಂದ್ರ ಈ ಒಂದು ಭಾಗ 3ನೇ ಭಾಗದೊಳಗಡೆ ಕರ್ನಾಟಕದ 3ನೇ ಭಾಗದೊಳಗಡೆ ನಾವು ನೋಡ್ತಕ್ಕಂಥದ್ದು ಯಾವ್ದಿದೆ ಅಂತಂದ್ರೆ ಎಸ್. ಸೊ 6 ಯಾವ್ದಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಅಂತ ಹೇಳ್ತೀವಿ. ಸೊ 6 ಯಾವ್ದಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ, ಅಥವಾ ಅದಕ್ಕೆ ನಾವು ಮೊದಲೇ ಹೆಸರು ಏನಂತ ಕರಿತೀವಿ ಅಂತಂದ್ರೆ ಗುಲ್ಬರ್ಗಾ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆ ಬಗ್ಗೆ ನೋಡ್ಬೇಕು ಅಂತಂದ್ರೆ ಈ 2020 ಫೆಬ್ರವರಿ ಈ ಒಂದು ಫೆಬ್ರವರಿಯಲ್ಲಿ ಏನಾಗುತ್ತೋ ಅಂದ್ರೆ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೋ. ಈ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಅಂತಂದ್ರೆ ಕಲಬುರ್ಗಿ ಒಳಗಡೆ ನಡೆಯುತ್ತೆ. ಹಾಗಾದ್ರೆ ಇದ್ರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಶ್ರೀ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರಾಗಿರ್ತಾರೆ. ಸೊ 85ನೇದು ಎಲ್ಲಿ ನಡೀತು ಅಂತಂದ್ರೆ ಕಲಬುರ್ಗಿ ಒಳಗಡೆ ನಡೆದಿತ್ತು. 86ನೇದು ಎಲ್ಲಿ ನಡೀತು ಅಂತಂದ್ರ ಈ ಒಂದು ಹಾವೇರಿ ಒಳಗಡೆ ನಡೆಯುತ್ತೆ. ಸೊ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತು. ಸೊ ಹಾವೇರಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ನಡೆದಿರುತ್ತೆ. ಅದ್ರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಾರ ದೊಡ್ಡರಂಗೇಗೌಡನವರಾಗಿರ್ತಾರೆ. ಇನ್ನು ಮುಂದಿನ ಅಂದ್ರೆ 87ನೇದು ಮಂಡ್ಯ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಕಲಬುರ್ಗಿ ಒಳಗಡೆ 2020 ಫೆಬ್ರವರಿ ನಡೆದಿರ್ತಕ್ಕಂಥ 85ನೇ ಅಖಿಲ ಭಾರತ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಏನಾಗುತ್ತೆ ಅಂದ್ರೆ ಕಲಬುರ್ಗಿಯಲ್ಲಿ ನಡೀತು. ಹಾಗಾದ್ರೆ ಅದರ ಅಧ್ಯಕ್ಷ ಯಾರಾಗಿದ್ರು ಅಂತಾರ ಶ್ರೀ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ಅಧ್ಯಕ್ಷರಾಗಿರ್ತಾರೆ. ಅದ್ರ ಜೊತೆಗೆ 2022 86ನೇದು ಎಲ್ಲಿ ನಡೀತು ಅಂತಂದ್ರ ಹಾವೇರಿ ಒಳಗಡೆ ನಡೀತು. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆ ಒಳಗಡೆ ಏನಾಗುತ್ತೆ ಅಂದ್ರೆ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಅಥವಾ ಕೇಂದ್ರೀಯ ವಿಶ್ವವಿದ್ಯಾಲಯ ಏನಾಗುತ್ತೆ ಅಂತಂದ್ರ ಸ್ಥಾಪನೆ ಆಗಿರೋದು ಎಲ್ಲಿ ಅಂದ್ರೆ ಕಲಬುರ್ಗಿ ಒಳಗಡೆ ನಾವು ನೋಡ್ತೀವಿ. ಸೊ ಕಲಬುರ್ಗಿ ವಿಶ್ವವಿದ್ಯಾಲಯ ಅಥವಾ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟಿದೆ. ಸೊ ನಾವು ಕಲಬುರ್ಗಿ ಜಿಲ್ಲೆ ಒಳಗಡೆ ನೋಡ್ತೀವಿ ಅಂತಂದ್ರ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನೋಡ್ತೀವಿ. ಅದ್ರ ಜೊತೆಗೆ
ಕಲಬುರ್ಗಿ ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗುತ್ತೆ ಅಂದ್ರ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಕಲಬುರ್ಗಿ ಆಗಿರತ್ತೆ. ಸೊ ನಾವು ನಮ್ಮ ಇತಿಹಾಸದೊಳಗಡೆ ಏನ್ ನೋಡ್ತೀವೋ ಬಹುಮನಿ ಸುಲ್ತಾನರು ಅಂತ ಏನ್ ಅಧ್ಯಯನ ಮಾಡ್ತೀವೋ ಅವರ ಒಂದು ಮೊದಲನೇ ರಾಜಧಾನಿಯಾಗಿ ಯಾವ್ದಾಗಿತ್ತು ಅಂತಂದ್ರ ಕಲಬುರ್ಗಿ ಆಗಿರತ್ತೆ. ಸೊ ಹಾಗಾದ್ರೆ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವ್ದು ಅಂತಂದ್ರ ಕಲಬುರ್ಗಿ. ಅದಾದ ನಂತರ ಕಲಬುರ್ಗಿ ಕರ್ನಾಟಕದ ಎರಡನೆಯ ದೊಡ್ಡ ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲೇ ದೊಡ್ಡ ಜಿಲ್ಲೆ ಯಾವ್ದಾಗಿ ನಾವು ನೋಡ್ತೀವಿ ಅಂತಂದ್ರ ಯಾವ್ದೋ ವಿಸ್ತೀರ್ಣದೊಳಗಡೆ. ಸೊ ಏರಿಯಾ ವೈಸ್ ನೋಡಿದ್ರೆ ವಿಸ್ತೀರ್ಣದಲ್ಲಿ ನೋಡಿದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ನೋಡಿದಾಗ ನಾವು ಬೆಳಗಾವಿ ಅಂತ ಹೇಳ್ತೀವಿ. ಅದೇ ರೀತಿ ಕರ್ನಾಟಕದ ಈ ಒಂದು ವಿಸ್ತೀರ್ಣದೊಳಗಡೆ ಎಷ್ಟನೇ ಜಿಲ್ಲೆ, ಎರಡನೇ ಜಿಲ್ಲೆ ಯಾವುದು ಅಂತಂದ್ರ ಅದು ಕಲಬುರ್ಗಿಯನ್ನು ನೋಡ್ತೀವಿ ವಿಸ್ತೀರ್ಣದೊಳಗಡೆ. ಹಂಗಾದ್ರೆ ಕಲಬುರ್ಗಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಖ್ವಾಜಾ ಬಂದೇ ನವಾಜ್ ದರ್ಗಾವನ್ನ ನೋಡ್ತೀವಿ, ಹೌದಾ. ಸೊ ಯಾವ್ದು ಅಂತಾರ ಖ್ವಾಜಾ ಬಂದೇ ನವಾಜ್ ದರ್ಗಾವನ್ನ ನಾವಲ್ಲಿ ನೋಡ್ಬಹುದು. ಜೊತೆಗೆ ಕಲಬುರ್ಗಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಪ್ರತಿ ಕುಟುಂಬದಲ್ಲೂ ಏನಾಗುತ್ತೆ ಅಂತ ಬ್ಯಾಂಕ್ ಖಾತೆನ ಹೊಂದಿರತಕ್ಕಂತ ಮೊದಲ ಜಿಲ್ಲೆಯಾಗಿ ಹೊರಹೊಮ್ಮುತ್ತ. ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಏನಾಗಿದ್ದಾರೆ ಅಂತಾರ ಕಂಪಲ್ಸರಿ ಎಲ್ಲರನ್ನು ಬ್ಯಾಂಕ್ ಖಾತೆನ ತೆಗೆಸ್ಕೊಂಡಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಕುಟುಂಬಗಳು ಬ್ಯಾಂಕ್ ಖಾತೆನ ಹೊಂದಿರತಕ್ಕಂತ ಮೊದಲ ಜಿಲ್ಲೆ ಯಾವುದು ಅಂತಂದ್ರೆ ಅದು ಒಂದು ಕಲಬುರ್ಗಿ ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಏನಾಗುತ್ತೆ ಅಂತಾರೆ ತೊಗರಿಯನ್ನ ಬೆಳಿತಕ್ಕಂಥದ್ದು. ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ತೊಗರಿ ಬೆಳಿತಕ್ಕಂಥದ್ದು, ತೊಗರಿಯ ಕಣಜ ಅಂತ ಏನ್ ಕರಿತೀವಿ ಅದು ತೊಗರಿ ಬೆಳಿತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಕಲಬುರ್ಗಿ ಒಳಗಡೆ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕೇಂದ್ರ ಏನಾಗುತ್ತೆ ಅಂತಾರ ಸ್ಥಾಪನೆ ಆಗಿದೆ. ಅಂದ್ರೆ ಈ ಒಂದು ಕಲಬುರ್ಗಿ ಜಿಲ್ಲೆ ಒಳಗಡೆ ತೊಗರಿಯನ್ನ ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಆ ನಿಗಮ ಕೂಡ ಏನಾಗುತ್ತೆ ಅಂತಾರ ಕಲಬುರ್ಗಿ ಒಳಗಡೆ ಸ್ಥಾಪನೆ ಆಗಿದೆ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ತೊಗರಿ ಬೇಳೆ ನಿಗಮ ಕೇಂದ್ರ ಅಂತಕ್ಕಂಥ ಸ್ಥಾಪನೆ ಆಗಿದೆ ಎಲ್ಲಿ ಅಂತಾರೆ ಕಲಬುರ್ಗಿ ಒಳಗಡೆ. ಅದ್ರ ಜೊತೆಗೆ ಇಲ್ಲಿ ಬೆಣ್ಣೆತೊರೆ ನಾಲೆ ಅಂತಕ್ಕಂತಹ ಒಂದು ನಾಲೆಯನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಲಬುರ್ಗಿಯಲ್ಲಿ ಕಂಡು ಬರುತ್ತೆ. ಹಂಗಾದ್ರೆ ಕರ್ನಾಟಕದ ಮೊದಲ ದೂರದರ್ಶನ ಬಂದದ್ದು ಎಲ್ಲಿ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಒಳಗಡೆ, ಹೌದಾ. ಮೊದಲ ಟೆಲಿವಿಷನ್, ಹೌದಾ, ಟೆಲಿವಿಷನ್ ಟೆಲಿಕಾಸ್ಟ್ ಆಗಿದ್ ಫಸ್ಟ್ ಟೈಮ್ ಎಲ್ಲಿ ಅಂತಂದ್ರೆ ಕಲಬುರ್ಗಿ ಒಳಗಡೆ. ಆಕಾಶವಾಣಿ ಅನ್ನೋದು ಎಲ್ಲಿ ಬಂದಿತ್ತು ಅಂದ್ರೆ ಫಸ್ಟ್ ಮೈಸೂರು ಒಳಗಡೆ, ಕುವೆಂಪು ಅವರು ಫಸ್ಟ್ ಟೈಮ್ ಅದ್ರೊಳಗಡೆ ಮಾತನಾಡ್ತಾರೆ. ಹಾಗಾದ್ರೆ ದೂರದರ್ಶನ ಅಂತಕ್ಕಂಥದ್ದು ಬಂದಿದ್ದು ಎಲ್ಲಿ ಅಂತಂದ್ರೆ ಕಲಬುರ್ಗಿ ಒಳಗಡೆ ಫಸ್ಟ್ ಟೈಮ್. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಖಾಯಂ ಪೀಠವನ್ನ 2008 ಜುಲೈ 5 ಏನ್ ಮಾಡ್ತಾರೆ ಅಂತ ಸ್ಥಾಪನೆ ಮಾಡ್ಲಾಗತ್ತೆ. ಸೊ ಹೈಕೋರ್ಟ್ ಸಂಬಂಧಪಟ್ಟಂಗೆ ಒಂದು ಖಾಯಂ ಪೀಠವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ 2008 ಜುಲೈ 5 ಈ ಒಂದು ಹೈಕೋರ್ಟಿನ ಈ ಒಂದು ಖಾಯಂ ಪೀಠವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಾರೆ ಕಲಬುರ್ಗಿ ಒಳಗಡೆ ಸ್ಥಾಪನೆ ಆಗಿದೆ. ಅದ್ರ ಜೊತೆಗೆ ಕಲಬುರ್ಗಿ ಜಿಲ್ಲೆಯ ಸನ್ನತಿಯಲ್ಲಿ ಅಶೋಕನ ಶಾಸನಗಳೇನಾಗಿದಾವು ಅಂತ ಪತ್ತೆ ಆಗಿದಾವ. ಅದರೇ ಆಗಿರ್ತಕ್ಕಂಥ ಒಂದು ಪಾರ್ಕ್ ಕೂಡ ಮಾಡಿದಾರೆ ಅಲ್ಲಿ, ಹೌದಾ. ಈ ಒಂದು ಏನು ನಾವು ಕಲಬುರ್ಗಿ ಜಿಲ್ಲೆ ಅಂದ್ರೆ ಅವಾಗ ಏನಂತ ಕನ್ಸಿಡರ್ ಮಾಡ್ತಿದ್ವಿ ಅಂತಾರೆ ಕಲಬುರ್ಗಿ ಜಿಲ್ಲೆ, ಬಟ್ ಇವಾಗ ಎದ್ರ ಕನ್ಸಿಡರ್ ಆಗುತ್ತೆ ಅಂತಾರೆ ಯಾದಗಿರಿ ಜಿಲ್ಲೆ ಒಳಗಡೆ ನಾವು ನೋಡ್ತೀವಿ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯು ಕರ್ನಾಟಕದೊಳಗಡೆ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಕಲ್ಲಿನ ಈ ಒಂದು ನಿಕ್ಷೇಪಣ, ಸುಣ್ಣದ ಕಲ್ಲಿನ ನಿಕ್ಷೇಪಣ ಹೊಂದಿರತಕ್ಕಂಥದ್ದು ಯಾವುದು ಅಂತಾರೆ ಕಲಬುರ್ಗಿ. ಸುಣ್ಣದ ಕಲ್ಲು ಅಂತ ಏನ್ಬಿಟ್ಟು ನಾವು ಏನ್ ಯೂಸ್ ಮಾಡ್ತೀವೋ ಆ ಒಂದು ಸುಣ್ಣದ ಕಲ್ಲು ಅತಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಎಲ್ಲಿ ಅಂತಾರೆ ಕಲಬುರ್ಗಿ ಒಳಗಡೆ ಸಿಗುತ್ತೆ. ಹಾಗಾದ್ರೆ ಈ ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಆಗಿದೆ. ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸಿಮೆಂಟ್ ನಾವು ಎಲ್ ಪ್ರೊಡಕ್ಷನ್ ಮಾಡ್ತೀವಿ ಅಥವಾ ಸಿಮೆಂಟ್ ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಕರ್ನಾಟಕ ಅಂತ ಹೇಳ್ತೀವಿ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಏನಾಗುತ್ತೆ ಅಂತಾರೆ ಹೊಸ ಭೂಕಂಪನ ಮಾಪನ ಕೇಂದ್ರವನ್ನ ಏನಾಗುತ್ತೆ ಅಂತಾರೆ ಸ್ಥಾಪನೆ ಮಾಡಲಾಗಿದೆ. ಸೊ ನಮ್ಮ ಕರ್ನಾಟಕದೊಳಗಡೆ ಭೂಕಂಪನ ಕೇಂದ್ರ ಇರೋದೆಲ್ಲಿ ಅಂತಂದ್ರ ಈ ಒಂದು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಅಂತಕ್ಕಂತ ಪ್ಲೇಸ್ ಒಳಗಡೆ ಭೂಕಂಪನ ಕೇಂದ್ರವನ್ನ ಅಂದ್ರೆ ಭೂಕಂಪ ಆದಾಗ ಅದನ್ನ ಮಾಪನ ಮಾಡ್ತಕ್ಕಂತಹ ಕೇಂದ್ರಗಳು ಏನಾಗಿರ್ತಾವ ಅಂದ್ರ ಭೂಕಂಪನ ಮಾಪನ ಕೇಂದ್ರಗಳು ಅಂತ ಹೇಳ್ತೀವಿ. ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ಲಾಯ್ತು ಅಂತಾರ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಒಳಗಡೆ ಸ್ಟಾರ್ಟ್ ಆಗತ್ತೆ. ಇನ್ನ ರಾಷ್ಟ್ರಕೂಟರ ರಾಜಧಾನಿ ಆಗಿರ್ತಕ್ಕಂಥ ಮಾಣಖೇಟ ಕಲಬುರ್ಗಿ ಅಂದ್ರ ಮಾಣ್ಯಖೇಟ ಅಥವಾ ಮಾಣ್ಯಖೇಟ ಅಂದ್ರೆ ರಾಷ್ಟ್ರಕೂಟರ ರಾಜಧಾನಿ ಆಗಿರ್ತಕ್ಕ ಮಾಣ್ಯಖೇಟ ಅಥವಾ ಅದಕ್ಕೆ ಇನ್ನೊಂದ್ ಹೆಸರು ಏನು ಅಂತಾರ ಮಾಳಖೇಡ ಅಂತ ಹೇಳ್ತೀವಿ. ಸೊ ಇದು ಕೂಡ ಸ್ಥಾಪನೆ, ಇದು ಕೂಡ ಮಾಣ್ಯಖೇಟ ಅಥವಾ ಮಾಳಖೇಡ ಅಂತಕ್ಕಂಥ ರಾಷ್ಟ್ರಕೂಟರ ರಾಜಧಾನಿ ಇರೋದೆಲ್ಲಿ ಅಂತಂದ್ರ ಕಲಬುರ್ಗಿ ಒಳಗಡೆ ಇದೆ. ಅದೇ ರೀತಿ ಕಲಬುರ್ಗಿ ಜಿಲ್ಲೆಯ ಜಾಮಿ ಮಸೀದಿ ಅಂತಕ್ಕಂಥದ್ದು ಕರ್ನಾಟಕದ ಅತಿ ದೊಡ್ಡ ಮಸೀದಿ ಆಗಿದೆ. ನಮ್ಮ ಕಲಬುರ್ಗಿ ಒಳಗಡೆ ಅಂದ್ರೆ ಕಲಬುರ್ಗಿ ಒಳಗಡೆ ಕಾಣಿಸ್ತಕ್ಕಂಥ ಜಾಮಿ ಮಸೀದಿ ಅಂತ ಏನ್ ಹೇಳ್ತೀವಿ ಅದು ಕರ್ನಾಟಕದೊಳಗಡೆ ಏನಾಗುತ್ತೆ ಅಂತಂದ್ರೆ ಅತಿ ದೊಡ್ಡ ಮಸೀದಿ ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕದ ತೊಗರಿಯ ಕಣಜ ಅಂತ ಹೇಳ್ಬಿಟ್ಟು ನಾವು ಯಾವ್ದು ಕರಿತೀವಿ ಅಂತಂದ್ರ ಕರ್ನಾಟಕದ ತೊಗರಿಯ ಕಣಜ ಅಂತ ಯಾವ್ದು ಕರಿತೀವಿ ಅಂತಂದ್ರ ಕಲಬುರ್ಗಿಗೆ ಕರಿತೀವಿ. ಕರ್ನಾಟಕದ ತೊಗರಿಯ ಕಣಜ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಕಲಬುರ್ಗಿ ಕರಿತೀವಿ. ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಕಲಬುರ್ಗಿಯನ್ನ ಹೊರತುಪಡಿಸಿದ್ರೆ, ಹೌದಾ, ಕಲಬುರ್ಗಿ ಅಂತಕ್ಕಂಥದ್ದು ನೋಡ್ರಿ ಸುಮಾರು ಪಾಯಿಂಟ್ಸ್ ಗಳು ನಾವು ಇದ್ರೊಳಗಡೆ ನೋಡಿದ್ವಿ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗತ್ತೆ, 86ನೇದು ಹಾವೇರಿ, 87ನೇದು ಮಂಡ್ಯ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನೋಡ್ತೀವಿ. ಅದ್ರ ಜೊತೆಗೆ ಕಲಬುರ್ಗಿ ಅಂತಕ್ಕಂಥದ್ದು ಈ ಒಂದು ಇದ್ಯಾರ್ದು ಅಂತಂದ್ರೆ ಬಹುಮನಿ ಸುಲ್ತಾನರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕಲಬುರ್ಗಿ ಆಗಿರುತ್ತೆ.
ಜೊತೆಗೆ ವಿಸ್ತೀರ್ಣದೊಳಗಡೆ ಕಲಬುರಗಿ ಎಷ್ಟನೇ ದೊಡ್ಡ ರಾಜ್ಯ, ಎಷ್ಟನೇ ದೊಡ್ಡ ಜಿಲ್ಲೆ ಅಂತಂದಾಗ ಎಷ್ಟನೇದು ಅಂತಾರ, ಎರಡನೇ ದೊಡ್ಡ ಜಿಲ್ಲೆ ಆಗಿದೆ. ಹಾಗಾದ್ರೆ ಕಲಬುರ್ಗಿ ಒಳಗಡೆ ಖ್ವಾಜಾ ಬಂದೇ ನವಾಜ್ ದರ್ಗಾ ಅಂತಕ್ಕಂಥದ್ದು ಫೇಮಸ್. ಜೊತೆಗೆ ಈ ಒಂದು ಜಾಮಿ ಮಸೀದಿ ಅಂತಕ್ಕಂಥದ್ದು ಫೇಮಸ್, ಕರ್ನಾಟಕದ ಅತಿ ದೊಡ್ಡ ಮಸೀದಿ ಅಂತ ಹೇಳ್ತೀವಿ. ಹಾಗಾದ್ರೆ ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಪ್ರತಿ ಕುಟುಂಬದಲ್ಲೂ ಏನಾಗುತ್ತೆ ಅಂದ್ರೆ ಒಂದೊಂದು ಖಾತೆನ ಹೊಂದಿದ್ದಾರೆ. ಹಾಗಾದ್ರೆ ಎಲ್ಲಾ ಕುಟುಂಬಗಳನ್ನು ಖಾತೆನ ಹೊಂದಿರ್ತಕ್ಕಂಥ ಮೊದಲ ಜಿಲ್ಲೆ ಅಂತ ಹೇಳ್ಬಿಟ್ಟು ಯಾವ್ದು ಹೆಸರಾಗಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ. ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಏನ್ ಮಾಡ್ತಾರೆ ಅಂತಾರ, ತೊಗರಿ ಬೆಳಿತಕ್ಕಂಥ ಜಿಲ್ಲೆ ಯಾವುದು ಅಂತಾರ ಕಲಬುರ್ಗಿ. ಸೊ ದೇಶದ ಬೆಳೆಗಳನ್ನ ನೋಡ್ತಾ ಬಂದ್ರೆ, ನಮ್ಮ ಕರ್ನಾಟಕದ ಬೆಳೆಗಳನ್ನ ನೋಡ್ತಾ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಲಬುರ್ಗಿ ಅಂತಂದಾಗ ನಾವು ಯಾವ್ದನ್ನ ಜಾಸ್ತಿ ನೋಡ್ತೀವಿ ಅಂದ್ರೆ ತೊಗರಿ ಬೆಳೆ ಉತ್ಪಾದನೆಯನ್ನ ನೋಡ್ತೀವಿ. ಕಲಬುರ್ಗಿ ಜಿಲ್ಲೆ ಒಳಗಡೆ ತೊಗರಿ ಬೆಳೆ ನಿಗಮ ಕೂಡ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ, ಆ ಪಾಯಿಂಟ್ ಕೂಡ ನೋಡಿದ್ವಿ. ಅಂಡ್ ಹೈಕೋರ್ಟಿನ ಖಾಯಂ ಪೀಠ ಕೂಡ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ಕಲಬುರ್ಗಿ ಒಳಗಡೆ ಸ್ಥಾಪನೆ ಆಗಿದೆ. ಜೊತೆಗೆ ಅಶೋಕನ ಶಾಸನಗಳು ಸನ್ನತಿಯೊಳಗಡೆ ದೊರೀತವೆ. ಸೊ ಕಲಬುರ್ಗಿ ಜಿಲ್ಲೆಯ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸುಣ್ಣದ ಕಲ್ಲುಗಳನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ರ ಜೊತೆಗೆ ಈ ಒಂದು ಸಿಮೆಂಟಿನ ಉತ್ಪಾದನೆ ಕೂಡ ಎಲ್ಲಿ ಹೆಚ್ಚಾಗಿದೆ ಅಂತಾರೆ, ಕಲಬುರ್ಗಿ ಒಳಗಡೆ ಹೆಚ್ಚಾಗಿದೆ. ಅಂಡ್ ಅದಾದ ನಂತರ ಹೊಸ ಭೂಕಂಪನ ಮಾಪನ ಕೇಂದ್ರವನ್ನ ಕಲಬುರ್ಗಿಯ ಚಿಂಚೋಳಿ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಮಾಣ್ಯಖೇಡ ಅಥವಾ ಮಾಳಖೇಡ ಅಂತ ಹೇಳ್ಬಿಟ್ಟು ನಾವೇನು ರಾಷ್ಟ್ರಕೂಟರ ರಾಜಧಾನಿಯನ್ನು ನೋಡ್ತೀವೋ ಅದು ಕೂಡ ಎಲ್ಲಿರೋದು ಅಂತಾರೆ ಕಲಬುರ್ಗಿ ಜಿಲ್ಲೆ ಒಳಗಡೆ. ಅದೇ ರೀತಿ ನಾನು ಅವಾಗ್ಲೇ ಹೇಳಿದೆ, ಈ ಕಲಬುರ್ಗಿನ ಏನಂತ ಕರಿತೀವಿ ಅಂತಂದ್ರೆ ತೊಗರಿಯ ಕಣಜ ಅಂತ ಕರಿತೀವಿ. ಸೊ ಇವತ್ ನಾವು ನೋಡಿರ್ತಕ್ಕಂಥ ಮೊದಲನೇ ಜಿಲ್ಲೆ ಯಾವುದು ಅಂತಾರ ಕಲಬುರ್ಗಿ. ಹಾಗಾದ್ರೆ ಇವತ್ ನಾವು ನೋಡ್ತಕ್ಕಂಥ ಎರಡನೇ ಜಿಲ್ಲೆ ಯಾವುದು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ. ಮಲೆನಾಡಿನ ಹೆಬ್ಬಾಗ್ಲು ಅಂತಾನೆ ಕರೀತಾರೆ ಶಿವಮೊಗ್ಗ ಮತ್ತು ಹಾಸನವನ್ನ. ಸೊ ಇಲ್ಲಿ ಶಿವಮೊಗ್ಗ ಅಂತಕ್ಕಂಥದ್ದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಒಂದ್ ಪ್ಲೇಸ್. ಸೊ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಮಾಹಿತಿಯನ್ನ ನೋಡೋದಾದ್ರೆ, ಶರಾವತಿ ನದಿಗೆ ಜೋಗ ಜಲಪಾತವನ್ನ ಏನ್ ಮಾಡ್ತಾರೆ ಅಂತ ನಿರ್ಮಾಣ ಮಾಡಲಾಗುತ್ತೆ. ಪಶ್ಚಿಮ ಘಟ್ಟಗಳು ಹರಿತಕ್ಕಂತ ಸ್ಪೆಷಲಿ ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಉಡುಪಿ ಇವೇನು ಜಿಲ್ಲೆಗಳಿದಾವೋ, ಸೊ ಉಡುಪಿ ಆಗಿರ್ಬಹುದು ಅಥವಾ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬಹುದು, ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಶಿವಮೊಗ್ಗ ಆಗಿರ್ಬಹುದು, ಉತ್ತರ ಕನ್ನಡ ಆಗಿರ್ಬಹುದು, ಇವುಗಳು ಯಾವ್ದ್ರ ಮಧ್ಯೆ ಹಂಚಿಕೆ ಆಗಿದಾವು ಅಂತಂದ್ರೆ ಪಶ್ಚಿಮ ಘಟ್ಟಗಳ ಮಧ್ಯೆ ಏನ್ ಹಂಚಿಕೆ ಆಗಿದಾವೋ, ಸೊ ಇವುಗಳಲ್ಲಿ ಈ ಒಂದು ಶಿವಮೊಗ್ಗ ಅಂತಕ್ಕಂಥದ್ದು ನಮ್ಮ ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಏನ್ ಕರಿತೀವಿ, ಅವುಗಳೊಳಗೆ ಒಳಗೊಂಡಿರೋದು ಯಾವುದು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರೆ ಶರಾವತಿ ನದಿ. ಈ ನದಿಗೆ ಈ ಒಂದು ಜೋಗ ಜಲಪಾತ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಲಪಾತ. ಹಾಗಾದ್ರೆ ಶರಾವತಿ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥ ಅಂತಕ್ಕಂಥ ಪ್ಲೇಸ್ ಒಳಗಡೆ ಹುಟ್ಟುತ್ತೆ. ಯಾವುದು ಅಂತಂದ್ರೆ ಶರಾವತಿ ನದಿ. ಸೊ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥ, ಈ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಶರಾವತಿ ನದಿ ಹುಟ್ಟುತ್ತೆ. ಅದಾದ ನಂತರ ಜೋಗ ಜಲಪಾತವನ್ನ ಬಿಟ್ರೆ ಶಿವಮೊಗ್ಗದಲ್ಲಿ ಇನ್ನೊಂದು ಕೂಡ ಫೇಮಸ್ ಆಗಿರ್ತಕ್ಕಂಥ ಜಲಪಾತ ಯಾವುದು ಅಂತಂದ್ರೆ ಸೀತಾ ನದಿಗೆ ಅಡ್ಡಲಾಗಿ ಬಾರ್ಕಣ ಜಲಪಾತ ಅಂತಕ್ಕಂಥ ಜಲಪಾತವನ್ನು ಕೂಡ ಸೃಷ್ಟಿ ಮಾಡಿದೆ. ಅದಾದ ನಂತರ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದ್ರೆ ತಾಳಗುಂದ ಶಾಸನ ಅಂತ ಹೇಳ್ತೀವಿ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಾರೆ ತಾಳಗುಂದ ಶಾಸನ. ಸೊ ಇದು ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಇದ್ರೊಳಗಡೆ ಶಿವಮೊಗ್ಗದೊಳಗಡೆ ಒಂದ್ ರೈತರಿಗೆ ಸಂಬಂಧಪಟ್ಟಂಗೆ ಚಳುವಳಿ ಆಗತ್ತೆ. ಅದೇ ಚಳುವಳಿ ಯಾವುದು ಅಂತಂದ್ರ ಕಾಗೋಡು ಸತ್ಯಾಗ್ರಹ ಅಂತ ಹೇಳ್ತೀವಿ. ಸೊ ಆಗ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಗಿರ್ತಕ್ಕಂಥ ಕಾಗೋಡು ಸತ್ಯಾಗ್ರಹ 1951ರಲ್ಲಿ ನಡೆಯುತ್ತೆ. ಹಾಗಾದ್ರೆ ಈ ಕಾಗೋಡು ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಂದ್ರೆ ಈ ಒಂದು ಸತ್ಯಾಗ್ರಹ ನಡೆದಿದೆ ಎಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ. ಇದು ಕರ್ನಾಟಕದ ಮೊದಲ ರೈತರ ಸತ್ಯಾಗ್ರಹವಾಗಿದೆ. ಅಂದ್ರೆ ನಮ್ಮ ಕರ್ನಾಟಕದೊಳಗಡೆ ರೈತರಿಗಾಗಿ ನಡೆದಿರ್ತಕ್ಕಂಥ ಮೊದಲನೇ ಸತ್ಯಾಗ್ರಹ ಯಾವುದು ಅಂತಾರೆ ಕಾಗೋಡು ಸತ್ಯಾಗ್ರಹ. ಈ ಕಾಗೋಡು ಸತ್ಯಾಗ್ರಹ ನಡೆದಿದ್ದೆಲ್ಲಿ ಅಂತಂದ್ರೆ ಶಿವಮೊಗ್ಗದೊಳಗಡೆ. ಹಾಗಾದ್ರೆ ಸ್ವತಂತ್ರವನ್ನು ಘೋಷಿಸಿಕೊಂಡಿರ್ತಕ್ಕಂಥ ಹಳ್ಳಿ ಅಂತ ಯಾವ್ದಿದೇನೋ ಈ ಸೂರು ಅಂತ ಏನ್ ಕರಿತೀವೋ ಅದು ಕೂಡ ಏನಾಗುತ್ತೆ ಅಂತಂದ್ರೆ ಇದೇ ಜಿಲ್ಲೆ ಒಳಗಡೆ ಬರುತ್ತೆ. ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂತಹ ಆಗುಂಬೆ ಪಕ್ಕ ಹುಲಿಕಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇದೇ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಹಾಗಾದ್ರೆ ಆಗುಂಬೆವನ್ನ ನಾವ್ ಏನಂತ ಕರಿತೀವಿ ಅಂತಾರೆ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರಿತೀವಿ. ಅತಿ ಹೆಚ್ಚು ಕಾಳಿಂಗ ಸರ್ಪದ ತವರೂರಾಗಿರ್ಬೋದು ಅಥವಾ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಯಾವ್ದು ಕರಿತೀವಿ ಅಂತಾರ ಆಗುಂಬೆಯನ್ನ ಕರಿತೀವಿ. ಹಾಗಾದ್ರೆ ಇಲ್ಲಿ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕೂಡ ಕರಿತೀವಿ. ಅಂದ್ರೆ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಆಗುಂಬೆಯನ್ನು ಏನಂತ ಕರಿತೀವಿ ಅಂದ್ರೆ ನಮ್ಮ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ. ಅಂದ್ರೆ ಮುಖ್ಯವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಭಾರತದ ಮೇಘಾಲಯದ ಚಿರಾಪುಂಜಿ ಅಂತ ಏನ್ ಹೇಳ್ತೀವಿ. ನಮ್ಮ ಭಾರತದೊಳಗಡೆ ಅತಿ ಹೆಚ್ಚು ಮಳೆ ಪಡಿತಕ್ಕಂತಹ ಪ್ರದೇಶ ಯಾವುದು ಅಂತಾರ ಅದು ಚಿರಾಪುಂಜಿ. ಹಾಗಾದ್ರೆ ಯಾವ ಒಂದು ರಾಜ್ಯದೊಳಗೆ ಬರುತ್ತೆ ಅಂದ್ರೆ ಮೇಘಾಲಯದೊಳಗಡೆ ಬರುತ್ತೆ. ಅದನ್ನೇ ಯಾವ್ದು ಕಂಪೇರ್ ಮಾಡ್ತಾರೆ ಅಂತಾರೆ ನಮ್ಮ ಆಗುಂಬೆಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ, ಸೊ ನಮ್ಮ ಒಂದು ಆಗುಂಬೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ. ಇನ್ನ ಶಿವಮೊಗ್ಗದೊಳಗಡೆ ಗುಡುವಿ ಅಂತಕ್ಕಂಥ ಪಕ್ಷಿಧಾಮ ಇದೆ. ಜೊತೆಗೆ ಯಾವುದು ಅಂತಾರೆ ಮಂಡಗದ್ದೆ ಅಂತಕ್ಕಂಥ ಪಕ್ಷಿಧಾಮಗಳು ಕೂಡ ಕಂಡು ಬರ್ತವೆ. ಸೊ ನಮ್ಮ ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಇವೆರಡು ಪಕ್ಷಿಧಾಮಗಳು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ. ಒಂದು ಗುಡವಿ ಪಕ್ಷಿಧಾಮ, ಇನ್ನೊಂದು ಯಾವುದು ಅಂತಾರ ಮಂಡಗದ್ದೆ ಪಕ್ಷಿಧಾಮ.
ಕುವೆಂಪು ವಿಶ್ವವಿದ್ಯಾಲಯ ಕೂಡ ಏನಾಗುತ್ತೆ ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡ್ಬರ್ತಕ್ಕಂಥದ್ದು ಕುವೆಂಪು ವಿಶ್ವವಿದ್ಯಾಲಯ ಕೂಡ ಕಂಡ್ಬರುತ್ತೆ. ಜೊತೆಗೆ ಗಾಜನೂರು ಅಣೆಕಟ್ಟಾಗಿರ್ಬಹುದು, ಹಾಗಾದ್ರೆ ಲಿಂಗನಮಕ್ಕಿ ಅಣೆಕಟ್ಟಾಗಿರ್ಬಹುದು, ಇವು ಕೂಡ ಏನಾಗ್ತಾವು ಅಂತಾರ ಶರಾವತಿ ನದಿ ಒಳಗಡೆ ಕಂಡು ಬರ್ತವೆ. ಸೊ ಒಂದ್ ಯಾವ್ದು ಅಂತಂದ್ರೆ ಈ ಒಂದು ಗಾಜನೂರು ಅಣೆಕಟ್ಟಾಗಿರ್ಬಹುದು, ಲಿಂಗನಮಕ್ಕಿ ಅಣೆಕಟ್ಟು. ಇತ್ತೀಚೆಗೆ ಒಂದು ನ್ಯೂಸ್ ಒಳಗಡೆ ಇದೆ, ನೀವು ನೋಡಿರ್ಬೋದು. ಯಾವ್ದು ಅಂತಂದ್ರೆ ನಮ್ಮ ಕರ್ನಾಟಕ ಈ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಒಂದು ಅಣೆಕಟ್ಟು ಹೆಸರು ಕೊಟ್ಟಿದ್ದಾರೆ. ಯಾವ್ದು ಅಂತಂದ್ರೆ ಮುಡೇನೂರು ಅಣೆಕಟ್ಟು ಅಂತ ಹೇಳ್ತೀವಿ, ಅಥವಾ ಮಡೆನೂರು ಅಣೆಕಟ್ಟು ಅಂತ ಹೇಳ್ತೀವಿ. ಸೊ ಈ ಮಡೆನೂರು ಅಣೆಕಟ್ಟು ಅಂತಕ್ಕಂಥದ್ದು ಕೂಡ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದೆ. ನಾವು ಅಂದ್ರೆ ಅದು ಇಷ್ಟು ದಿನ ಏನಾಗಿತ್ತು ಅಂದ್ರೆ ಸುಮಾರು 60 ವರ್ಷಗಳ ಕಾಲದಿಂದ ಆ ಮಡೆನೂರು ಅಣೆಕಟ್ಟು ಅನ್ನೋದು ಕಂಪ್ಲೀಟ್ ಆಗಿ ಶರಾವತಿ ನದಿ ಒಳಗಡೆ ಮುಚ್ಚಿ ಹೋಗಿತ್ತು. ಆದ್ರೆ ಇವಾಗ ಈ ಶರಾವತಿ ನದಿಗಿನ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಯಾವ್ದು ಅಂತ ಲಿಂಗನಮಕ್ಕಿ ಅಣೆಕಟ್ಟು ಅಂತ ಇದೆ. ಅದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿ ವಿದ್ಯುತ್ ಯೋಜನೆ ಅಂತ ಏನ್ ಕರಿತಾ ಇದ್ರು, ಅದಕ್ಕೆ ಹೆಲ್ಪ್ ಆಗ್ಲಿ ಅಂತಾನೆ ಈ ಒಂದು ಮಡೆನೂರು ಅಣೆಕಟ್ಟನ್ನ ಸ್ಥಾಪನೆ ಮಾಡಿರ್ತಾರೆ. ಆದ್ರೆ ಮಡೆನೂರು ಅಣೆಕಟ್ಟಿನಗಿಂತ ಅಂದ್ರೆ ಆ ಅಣೆಕಟ್ಟು ಮುಳುಗ್ ಹೋಗೋ ರೀತಿ ಏನಾಗುತ್ತೆ ಅಂದ್ರೆ ಶರಾವತಿ ನದಿ ನೀರ್ ಹರಿದು ಅಣೆಕಟ್ಟಲ್ಲಿ ಬರುತ್ತೆ. ಸೊ ಮಡೆನೂರು ಅಣೆಕಟ್ಟನ್ನ ಸಂಪೂರ್ಣವಾಗಿ ಏನಾಗಿರುತ್ತೆ ಅಂತ ಮುಚ್ಚೋಗುತ್ತೆ. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಸಮೀಪದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತಲ್ಲ ಲಿಂಗನಮಕ್ಕಿ ಜಲಾಶಯ. ಈ ವರ್ಷದೊಳಗಡೆ ಶರಾವತಿ ನದಿ ನೀರು ಕಂಪ್ಲೀಟ್ ಆಗಿ ಕಡಿಮೆ ಆಗಿರೋದ್ರಿಂದ ಆ ಮರೆಯಾಗಿರ್ತಕ್ಕಂತಹ ಮಡೆನೂರು ಅಣೆಕಟ್ಟು ಏನಾಗುತ್ತೆ ಅಂದ್ರೆ ಈ ವರ್ಷ ಮತ್ತೆ ಕಂಡು ಬಂದಿದೆ. ಅಂದ್ರೆ ನೀರಿನ ಮಟ್ಟ ಏನಾಗೈತಿ ಅಂದ್ರ ಶರಾವತಿ ನದಿಯ ಲಿಂಗನಮಕ್ಕಿ ಜಲಾಶಯ ಒಳಗಡೆ ನೀರಿನ ಮಟ್ಟ ಕುಸಿದು ಹೋಗಿರೋದ್ರಿಂದ ಆ ಒಂದು ಮುಳುಗೋಗಿರ್ತಕ್ಕಂಥ ಅಣೆಕಟ್ಟು ಈ ವರ್ಷದೊಳಗಡೆ ಸುಮಾರು 60 ವರ್ಷಗಳ ನಂತರ ಏನಾಗುತ್ತೆ ಅಂತ ಈ ಅಣೆಕಟ್ಟು ಕಾಣಿಸ್ತಾ ಇದೆ. ಹಾಗಾದ್ರೆ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್. ಮಡೆನೂರು ಅಣೆಕಟ್ಟು ಅಂತಕ್ಕಂಥದ್ದು ಅಂದ್ರೆ ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಅಂದ್ರೆ ಅಗೋಚರ ಅಣೆಕಟ್ಟು ಅಂತ ಕರೀತಾರೆ ಇದಕ್ಕೆ. ಯಾವ್ದಕ್ಕೆ ಅಂತಾರ? ಮಡೆನೂರು ಅಣೆಕಟ್ಟಿಗೆ. ಹಾಗಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಏನ್ ನಿರ್ಮಾಣ ಮಾಡ್ತಾರೋ, ಸೊ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಾರ ಭದ್ರಾವತಿ ಒಳಗಡೆ ನಿರ್ಮಾಣ ಮಾಡ್ತಾರೆ. ಭದ್ರಾವತಿ ಎಲ್ಲಿದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅಂತ ಹೇಳ್ತೀವಿ. ಸೊ ಸರ್ ಎಂ ವಿಶ್ವೇಶ್ವರ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗಿದೆ ಎಲ್ಲಿ ಅಂತಂದ್ರ ಭದ್ರಾವತಿ ಒಳಗಡೆ. ಈ ಭದ್ರಾವತಿ ಕಂಡುಬರೋದು ಎಲ್ಲಿ ಅಂತಂದ್ರ ಶಿವಮೊಗ್ಗ ಜಿಲ್ಲೆ. ಹಾಗಾದ್ರೆ ಅಕ್ಕ ಮಹಾದೇವಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಅಕ್ಕ ಮಹಾದೇವಿ ಅವ್ರ ಜನ್ಮಸ್ಥಳ ಕೂಡ ಯಾವುದು ಅಂತಂದ್ರ ಶಿವಮೊಗ್ಗ ಜಿಲ್ಲೆ. ಹಾಗಾದ್ರೆ ಅವ್ರ ಅಂಕಿತ ನಾಮ ಏನು ಅಂತಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತೀವಿ. ಅಕ್ಕ ಮಹಾದೇವ್ರ ಅಂಕಿತ ನಾಮ ಯಾವುದು ಅಂದ್ರೆ ಚನ್ನ ಮಲ್ಲಿಕಾರ್ಜುನ. ಕನ್ನಡದ ಮೊದಲ ವಚನಗಾರ್ತಿ ಅಥವಾ ಕವಯಿತ್ರಿ ಅಂತ ಹೇಳ್ತೀವಿ ಯಾರಿಗೆ ಅಂತಂದ್ರ ಅಕ್ಕ ಮಹಾದೇವಿ ಅವ್ರಿಗೆ. ಹಾಗಾದ್ರೆ ತಂದೆ ಯಾರು ಅಂತಂದ್ರ ನಿರ್ಮಲ ಶೆಟ್ಟಿ, ತಾಯಿ ಯಾರು ಅಂತಂದ್ರ ಸುಮತಿ ಅಂತ ಹೇಳ್ತೀವಿ. ಸೊ ಅಕ್ಕ ಮಹಾದೇವ್ರ ಜನ್ಮಸ್ಥಳ ಕೂಡ ಯಾವುದು ಅಂತಂದ್ರ ಶಿವಮೊಗ್ಗ. ಸೊ ಇದಿಷ್ಟು ಏನು ಅಂತಂದ್ರೆ ಶಿವಮೊಗ್ಗ ಸಂಬಂಧಪಟ್ಟಂಗೆ ನಾವು ನೋಡಿರ್ತಕ್ಕಂಥ ಪಾಯಿಂಟ್ಸ್. ಒಂದು ಆ ಜಲಪಾತಗಳಿಗೆ ಬಂದಾಗ ಮುಖ್ಯವಾಗಿ ಯಾವುದು ಅಂತಾರ ಜೋಗ ಜಲಪಾತ ಆಗಿರ್ಬೋದು, ಬರ್ಕಣ ಜಲಪಾತವನ್ನ ನೋಡ್ತೀವಿ. ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳಿಗೆ ಹೊಂದ್ಕೊಂಡಾಗಿರೋದು ಯಾವುದು ಅಂತಂದ್ರೆ ಈ ಒಂದು ಶಿವಮೊಗ್ಗ. ಸೊ ಹಾಗಾಗಿ ಸಾಕಷ್ಟು ನದಿಗಳು ಕೂಡ ಹುಡ್ಕೊಳ್ತವೆ, ಸಾಕಷ್ಟು ಜಲಪಾತಗಳು ನಿರ್ಮಾಣ ಆಗಿದಾವೆ. ಸೊ ಈ ಒಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ತಾಳಗುಂದ ಶಾಸನ ಅಂತಕ್ಕಂಥದ್ದು ಕೂಡ ಫೇಮಸ್. ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದು ಅಂದ್ರೆ ಕಾಗೋಡು ಸತ್ಯಾಗ್ರಹ. ಈ ಕಾಗೋಡು ಸತ್ಯಾಗ್ರಹ ನಡೆದು ಕೂಡ ಶಿವಮೊಗ್ಗದಲ್ಲೇ. ಅದೇ ರೀತಿ ಈಸೂರು ಬಂಡಾಗಿ ಏನ್ ಹೇಳ್ತಾರೋ ಆ ಈಸೂರು ಅಂತಕ್ಕಂಥದ್ದು ಕೂಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ. ಸೊ ಜೊತೆಗೆ ಈ ಒಂದು ಆಗುಂಬೆ ಅಂತಕ್ಕಂಥದ್ದು ಕೂಡ ಕಂಡು ಬರೋದು, ಹುಲಿಕಲ್ ಆಗಿರ್ಬೋದು, ಇವುಗಳು ಕೂಡ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ. ಅಂಡ್ ಆಗುಂಬೆ ನಾವೇನಂತ ಕರಿತೀವಿ ಅಂತ ಕಾಳಿಂಗ ಸರ್ಪದ ತವರೂರು ಅಥವಾ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರಿತೀವಿ. ಅದ್ರ ಜೊತೆಗೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಆಗುಂಬೆ ಕರಿತೀವಿ. ಅದೇ ರೀತಿ ಈ ಒಂದು ಶಿವಮೊಗ್ಗದಲ್ಲಿರ್ತಕ್ಕಂತಹ ಗುಡ್ವಿ ಪಕ್ಷಿಧಾಮ ಆಗಿರ್ಬೋದು, ಮಂಡಗದ್ದೆ ಪಕ್ಷಿಧಾಮ, ಸಕ್ಕರೆ ಬಯಲು ಆಗಿರ್ಬೋದು, ಹೌದಾ, ಆನೆಗಳಿಗೆ ಫೇಮಸ್ ಸಕ್ಕರೆ ಬಯಲು ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ. ಜೊತೆಗೆ ಗಾಜನೂರು ಅಣೆಕಟ್ಟಾಗಿರ್ಬೋದು, ಲಿಂಗನಮಕ್ಕಿ ಅಣೆಕಟ್ಟಾಗಿರ್ಬೋದು ಅಂಡ್ ಮಡೆನೂರು ಅಣೆಕಟ್ಟುಗಳು ಕೂಡ ಎಲ್ಲಿ ಕಂಡು ಬರ್ತಾವು ಅಂತಾರ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ. ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿರ್ತಕ್ಕಂತಹ ಕರ್ನಾಟಕದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿರ್ತಕ್ಕಂಥ ಭದ್ರಾವತಿ ಕೂಡ ಕಂಡುಬರೋದು ಎಲ್ಲಿ ಅಂತಂದ್ರ ಶಿವಮೊಗ್ಗದೊಳಗಡೆ ಕಂಡು ಬರುತ್ತೆ. ಹಾಗಾದ್ರೆ ಅಕ್ಕ ಮಹಾದೇವ್ರ ಜನ್ಮಸ್ಥಳ ಯಾವುದು ಅಂತಾರ ಶಿವಮೊಗ್ಗ. ಶಿವಮೊಗ್ಗ ಆದ ನಂತರ ನೆಕ್ಸ್ಟ್ ಒನ್ ಯಾವ್ದು ಇದೆ ಅಂತಂದ್ರ ಮಂಡ್ಯ ಜಿಲ್ಲೆ ಅಂತ ಹೇಳ್ತೀವಿ. ಯಾವ್ದು ಅಂತಂದ್ರ ಮಂಡ್ಯ ಜಿಲ್ಲೆ. ಸೊ ನಾವ್ ಇದಕ್ಕೆ ಏನಂತ ಕರಿತೀವಿ ಅಂತಾರ ಸಕ್ಕರೆಯ ಖಣಜ ಅಂತ ಕರಿತೀವಿ, ಅಥವಾ ಸಕ್ಕರೆಯ ಬೋಗಣಿ ಅಂತ ಕರಿತೀವಿ. ಯಾವ್ದಕ್ಕೆ ಅಂತಂದ್ರ ಮಂಡ್ಯ ಜಿಲ್ಲೆಗೆ. ಅತಿ ಹೆಚ್ಚು ಸಕ್ಕರೆಯನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರ ಮಂಡ್ಯ. ಹಾಗಾದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಜಲ ವಿದ್ಯುತ್ ಕೇಂದ್ರ ಯಾವುದು ಅಂತಂದ್ರೆ ಶಿವನ ಸಮುದ್ರ. 1902 ಏನ್ ಮಾಡ್ತಾರೆ ಅಂತಾರ ಕಾವೇರಿ ನದಿಗೆ ಇದನ್ನ ನಿರ್ಮಾಣ ಮಾಡ್ಲಾಗತ್ತೆ.
ಸೊ ಫಸ್ಟ್ ಟೈಮ್ ನಮ್ಮಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ ಎಲ್ಲಿ ಅಂತಂದ್ರೆ ಶಿವನ ಸಮುದ್ರದೊಳಗಡೆ 1902 ಇದನ್ನ ವಿದ್ಯುತ್ ಅನ್ನ ಪ್ರೊಡಕ್ಷನ್ ಮಾಡ್ಕೊಳ್ತಾರೆ. ಅದರಿಂದ ಯಾವ ಒಂದು ಜಿಲ್ಲೆಗೆ ಹೆಲ್ಪ್ ಆಯ್ತು ಫಸ್ಟ್ ಅಂತಂದಾಗ ಕೋಲಾರ ಜಿಲ್ಲೆಗೆ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕೋಲಾರ ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನೆ ಕೇಂದ್ರವನ್ನ ಏಷ್ಯಾದ ಮೊದಲ ಜಲವಿದ್ಯುತ್ ಅದ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಇಂಡಿಯಾದೊಳಗಡೆ ಮಾತ್ರ ಅಲ್ಲದೆ ಏಷ್ಯಾದಲ್ಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರ ಯಾವುದು ಅಂತಂದ್ರೆ ಅದು ಈ ಒಂದು ಶಿವನ ಸಮುದ್ರ ಅಂತ ಹೇಳ್ತೀವಿ. ಜೊತೆಗೆ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನೆ ಕೇಂದ್ರಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅದ್ರ ಪ್ಲಾನಿಂಗ್ ಯಾರ್ದಾಗಿರುತ್ತೆ ಅಂದ್ರೆ ಶೇಷಾದ್ರಿ ಅಯ್ಯರ್ ಅಂಡ್ ಅವಾಗ ದಿವಾನ್ರು ಯಾರಾಗಿರ್ತಾರೆ ಅಂತಾರೆ ಕೆ ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ. ಸೊ ಹಾಗಾಗಿ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಅಡಿಪಾಯಿ ಯಾರು ಹಾಕೊಟ್ರು ಅಂತಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವ್ರು ಹಾಕೊಟ್ಟಿರೋದ್ರಿಂದ ಸೊ ಅವ್ರ ಹೆಸರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಇಟ್ಟಿದ್ದಾರೆ. ಇನ್ನ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನೆ 1902 ಕಾವೇರಿ ನದಿಗೆ ಏನಾಯ್ತು ಅಂತರ ಆರಂಭ ಮಾಡ್ಲಾಯ್ತು. ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ 1902 ಇದನ್ನ ಏನ್ ಮಾಡ್ತಾರೆ ಅಂತ ಪ್ರಾರಂಭ ಮಾಡ್ತಾರೆ ಅಂತ. ಶಿವನ ಸಮುದ್ರ ಜಲ ವಿದ್ಯುತ್ ಮೊದಲ ಪಡೆದದ್ದು ಎಲ್ಲಿ ಅಂತಾರ ಕೋಲಾರದ ಚಿನ್ನದ ಗಣಿ. ಇದ್ರೂ ಕೂಡ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ. ಜೊತೆಗೆ ಶಿವನ ಸಮುದ್ರ ಜಲ ವಿದ್ಯುತ್ ಪಡೆದ ಮೊದಲ ಏಷ್ಯಾದ ನಗರ ಯಾವುದು ಅಂತಂದ್ರ ಮೊದಲ ಏಷ್ಯಾದ ನಗರ ಯಾವುದು ಅಂತಾರ ಬೆಂಗಳೂರು ನಗರ. ಅದ್ರ ಜೊತೆಗೆ ಎರಡನೇ ನಗರ ಯಾವುದು ಅಂತಂದ್ರ ಈ ಒಂದು ಮೈಸೂರು ನಗರ ಅಂತ ಹೇಳ್ತೀವಿ. ಸೊ ಇವೆರಡು ಏಷ್ಯಾದಲ್ಲೇ ಫಸ್ಟ್ ಟೈಮ್. ಹಾಗಾದ್ರೆ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನೆಯನ್ನ ಮೈಸೂರಿನ ಅರಸ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದಲ್ಲಿ ಏನಾಯ್ತು ಅಂತಾರ ಆರಂಭ ಮಾಡ್ಲಾಗತ್ತೆ. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದೊಳಗಡೆ ನೀವು ಇಯರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ 1905 ಯಾರು ಇರ್ತಾರೆ ಅಂತಂದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಆ ಸ್ಥಾನದಲ್ಲಿ ಇರ್ತಾರೆ. ಸೊ ಹಾಗಾದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ KRS ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. KRS ಅಂತಂದಾಗ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಹೇಳ್ತೀವಿ. ಸೊ ಇದು ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಕೊಡುಗೆ. ಸೊ ಅದೇ ರೀತಿ ಅದು ಶಿಲ್ಪಿ ಯಾರಾಗಿರ್ತಾರೆ ಅಥವಾ ಒಂದು KRS ಡ್ಯಾಮ್ ನಿರ್ಮಾತೃ ಅಂತ ಯಾರಾಗಿರ್ತಾರೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಸೊ ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ KRS ಡ್ಯಾಮ್ ಅಂತಂದಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಏನಾಗುತ್ತೆ ಅಂದ್ರೆ KRS ಅಣೆಕಟ್ಟು ಕಂಡು ಬರುತ್ತೆ. ಜೊತೆಗೆ ಬೃಂದಾವನ ಅಂತಕ್ಕಂಥ ಗಾರ್ಡನ್ ಕೂಡ ಕಂಡು ಬರುತ್ತೆ. ಅದರ ನಿರ್ಮಾತೃ ಯಾರು ಅಂತಂದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ KRS ಅಣೆಕಟ್ಟಿನ ಮುಂದ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೃಂದಾವನ್ ಗಾರ್ಡನ್ ಕೂಡ ಕಂಡು ಬರುತ್ತೆ. ನಾನು ಅವಾಗಲೇ ಪಾಯಿಂಟ್ ಮೆನ್ಷನ್ ಮಾಡಿದೆ. ಸೊ ಅದ್ರ ನಿರ್ಮಾತೃ ಯಾರು ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇದನ್ನ ನಿರ್ಮಾಣ ಮಾಡ್ತಾರೆ. ಸೊ ಅದಾದ ನಂತರ ಬೃಂದಾವನ ಗಾರ್ಡನ್ ಕಾಶ್ಮೀರದಲ್ಲಿರ್ತಕ್ಕಂಥ ಶಾಲಿಮಾರ್ ಉದ್ಯಾನವನದ ಪ್ರತಿರೂಪವಾಗಿದೆ. ಹಾಗಾದ್ರೆ ನಮ್ಮ ಕರ್ನಾಟಕದ KRS ಡ್ಯಾಮ್ ಎದುರುಗಡೆ ಇರ್ತಕ್ಕಂತಹ ಬೃಂದಾವನ ಗಾರ್ಡನ್ ಏನು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಏನು ಪ್ರಾರಂಭ ಮಾಡ್ತಾರೋ ಅದನ್ನೇನು ಸ್ಥಾಪನೆ ಮಾಡ್ತಾರೋ ಯಾವ್ದ್ರ ಮಾದರಿ ಆಗೈತಿ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಶಾಲಿಮಾರ್ ಅಂತಕ್ಕಂಥ ಉದ್ಯಾನವನದ ಮಾದರಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಫ್ರೇಮ್ ಮಾಡಿದ್ದಾರೆ. ಹಾಗಾದ್ರೆ ಕಾಶ್ಮೀರದಲ್ಲಿರ್ತಕ್ಕಂಥ ಶಾಲಿಮಾರ್ ತೋಟವನ್ನ ಏನಂತ ಕರೀತಾರೆ ಅಂತಾರ ಮೊಘಲರ ಅರಸ ಜಹಾಂಗೀರನ್ನು ನಿರ್ಮಾಣ ಮಾಡ್ತಾರೆ. ಸೊ ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಶಾಲಿಮಾರ್ ತೋಟವನ್ನು ನಿರ್ಮಾಣ ಮಾಡಿದರೆ ಯಾರು ಅಂತಾರ ಮೊಘಲರ ಅರಸರಾಗಿರ್ತಕ್ಕಂತಹ ಜಹಾಂಗೀರ್ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ ಏನಾಗುತ್ತೆ ಅಂತಾರೆ 2022 ಜೌಗು ತಾಣವಾಗಿ ಕೂಡ ಸೇರ್ಪಡೆ ಆಗುತ್ತೆ. ಸೊ ರಂಗನತಿಟ್ಟು ಪಕ್ಷಿಧಾಮ ಇದು ಒಂದು ಪರಿಸರ ಸೂಕ್ಷ್ಮ ವಲಯ ಅಂತ ಏನ್ ಕರಿತೀವಿ. ಅಂದ್ರೆ ಪರಿಸರ ಸೂಕ್ಷ್ಮ ವಲಯ ಅಂತಂದಾಗ ನಾವು ಅದ್ರೊಳಗಡೆ ಕೋರ್ ಝೋನ್ ಆಗಿರ್ಬೋದು ಈ ರೀತಿ ಬರ್ತವೆ ಹೌದಾ. ಸೊ ಪರಿಸರ ಸೂಕ್ಷ್ಮ ವಲಯ ಅಂತಂದಾಗ ನಾವು 3 ರೀತಿ ಡಿವೈಡ್ ಮಾಡ್ಕೋತೀವಿ. ಅಂದ್ರೆ ಪರಿಸರವನ್ನ ಅಥವಾ ಜೈವಿಕ ತಾಣಗಳನ್ನ ನಾವೇನ್ ಮಾಡ್ಕೋತೀವಿ ಅಂದ್ರೆ ಬಯೋಸ್ಪಿಯರ್ ಅಂತ ಏನ್ ಕರಿತೀವಿ 3 ರೀತಿ ನೋಡ್ತೀವಿ. ಒಂದ್ ಯಾವ್ದು ಅಂತಂದ್ರೆ ಕೋರ್ ಝೋನ್ ಅಂತ ಹೇಳ್ತೀವಿ. ಇನ್ನೊಂದ್ ಯಾವ್ದು ಅಂತಂದ್ರೆ ಬಫರ್ ಝೋನ್ ಅಂತ ಹೇಳ್ತೀವಿ. ಕೊನೆದಾಗಿ ಯಾವ್ದು ಅಂತಂದ್ರೆ ಟ್ರಾನ್ಸಿಷನ್ ಝೋನ್ ಅಂತ ಕರಿತೀವಿ. ಮಾನವನ ಚಟುವಟಿಕೆಗಳಿಂದ ಮುಕ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಒಂದ್ ಸ್ವಲ್ಪನು ಮಾನವನ ಚಟುವಟಿಕೆಗಳು ಇಲ್ದೇ ಇರೋದು ಯಾವ್ದು ಅಂತಂದ್ರೆ ಅದು ಕೋರ್ ಝೋನ್ ಆಗಿರುತ್ತೆ. ಪರಿಸರ ಸೂಕ್ಷ್ಮ ವಲಯಗಳಾಗಿರ್ತವೆ. ಮಾನವನ ಹಸ್ತಕ್ಷೇಪ ಏನೂ ಇರೋದಿಲ್ಲ ಅಲ್ಲಿ, ಪರಿಸರ ಸೂಕ್ಷ್ಮ ವಲಯಗಳಾಗಿರ್ತವೆ. ಸೊ ಎರಡನೇದು ಯಾವ್ದು ಅಂದ್ರೆ ಬಫರ್ ಝೋನ್ ಅಂತ ಏನ್ ಕರಿತೀವಿ. ಬಫರ್ ಝೋನ್ ಒಳಗಡೆ ಏನಾಗುತ್ತೆ ಸಂಶೋಧನೆಗೆ ಆಗಿರ್ಬೋದು ಪ್ರವಾಸೋದ್ಯಮಕ್ಕಾಗಿರ್ಬೋದು ಹೌದಾ. ಸೊ ಕೆಲವೊಂದಿಷ್ಟು ಆಕ್ಟಿವಿಟಿಗೆ ಆದ್ಯತೆ ಕೊಟ್ಟಿರುತ್ತೆ ಯಾವ್ದು ಅಂದ್ರೆ ಬಫರ್ ಝೋನ್ ಒಳಗಡೆ. ಸೊ ಅದಾದ ನಂತರ ಹೊರಗಡೆ ಏನ್ ಟ್ರಾನ್ಸಿಷನ್ ಝೋನ್ ಅಥವಾ ಪರಿವರ್ತನಾ ವಲಯ ಅಂತ ಏನ್ ಬರುತ್ತೋ ಆ ಪರಿವರ್ತನಾ ವಲಯದೊಳಗಡೆ ಏನ್ ನೋಡ್ತೀವಿ ಅಂತಂದ್ರೆ ಮುಖ್ಯವಾಗಿ ಆ ಕೃಷಿ ಚಟುವಟಿಕೆ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಅಂತಾರೆ ಟ್ರಾನ್ಸಿಷನ್ ಝೋನ್. ಆದ್ರೆ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಒಂದು ಪರಿಸರ ಸೂಕ್ಷ್ಮ ವಲಯದೊಳಗಡೆ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನ 2022 ವೆಟ್ ಲ್ಯಾಂಡ್ ಒಳಗಡೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳಿಗೆ ಸೇರಿರ್ತಕ್ಕಂತಹ ಮೊಟ್ಟ ಮೊದಲ ತಾಣ ಯಾವುದು ಅಂತಂದ್ರೆ ಅದು ರಂಗನತಿಟ್ಟು ಪಕ್ಷಿಧಾಮ. ಇನ್ನ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಆದಿಚುಂಚನಗಿರಿ ನವಿಲುಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ನಮ್ಮ ಕರ್ನಾಟಕದ ನವಿಲುಧಾಮ ಎಲ್ಲಿದೆ ಅಂತಂದಾಗ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಅಂತ ಹೇಳ್ತೀವಿ. ನವಿಲುಧಾಮ ಕಂಡು ಬರುತ್ತೆ, ನವಿಲುಗಳು ಫೇಮಸ್.
ಇನ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಹೈದರಾಲಿಯ ಮಗನಾದ ಟಿಪ್ಪು ಸುಲ್ತಾನನ ದರಿಯಾ ದೌಲತ್ ಬೇಸಿಗೆ ಅರಮನೆ ಇದೆ. ಸೊ ಇಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಂ ಪ್ಲೇಸ್ ಎಂಬ ಏನು ತಾಲೂಕಿದೆನೋ ಅಲ್ಲಿ ಹೈದರ್ ಅಲಿಯ ಮಗರಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅವ್ರದ್ದು ಏನಾಗುತ್ತೆ ಅಂತಾರ ಅರಮನೆ ಕೂಡ ಕಂಡ್ಬರುತ್ತೆ. ಎಲ್ಲಿ ಅಂತಂದ್ರ ಈ ಒಂದು ಮಂಡ್ಯ ಜಿಲ್ಲೆ ಒಳಗಡೆ. ಇನ್ನ ಮೂರನೇ ಕರ್ನಾಟಕ ಯುದ್ಧವು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ನ ಮಧ್ಯೆ ನಡೆಯುತ್ತೆ. ಶ್ರೀರಂಗಪಟ್ಟಣದ ಒಪ್ಪಂದದ ಮೇರೆಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ಎಂಡ್ ಆಗತ್ತೆ. ಸೊ ಹಾಗಾದ್ರೆ ಈ ಮೂರನೇ ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ಅಂತಂದ್ರ ಈ ಒಂದು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಮಧ್ಯದಲ್ಲಿ ನಡೆದಿರುತ್ತೆ. ಈ ಒಂದು ಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ ಅಂತಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡ್ ಆಗುತ್ತೆ. ಇದ್ರ ಜೊತೆಗೆ ಮಂಡ್ಯ ಜಿಲ್ಲೆಯೊಳಗಡೆ ಶಿವಪುರ ಧ್ವಜ ಸತ್ಯಾಗ್ರಹ ಕೂಡ ನಡೆಯುತ್ತೆ. ಎಲ್ಲಿ ಅಂತಾರ ಮಂಡ್ಯ ಜಿಲ್ಲೆ ಒಳಗಡೆ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದದ್ದು ಎಲ್ಲಿ ಅಂತಾರ ಮಂಡ್ಯ ಜಿಲ್ಲೆ ಒಳಗಡೆ. ಇನ್ನ ಶಿವಪುರ ಸತ್ಯಾಗ್ರಹವು 1938 ಏಪ್ರಿಲ್ 11ರಂದು ಏನಾಗುತ್ತೆ ಅಂದ್ರೆ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಂದ್ರ ಯಾವ ರೀತಿ ನಮ್ಮ ಭಾರತ ಸ್ವತಂತ್ರ ಚಳವಳಿಗಳು ಆ ಟೈಮ್ ಒಳಗಡೆ ಹೆಂಗ್ ಸ್ಟ್ರಾಂಗ್ ಆಗಿರುತ್ತೋ ಅದೇ ರೀತಿ ನಮ್ ಕರ್ನಾಟಕದೊಳಗಡೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಸ್ವತಂತ್ರ ಚಳವಳಿಗಳು ಅದರಲ್ಲಿ ಇಸುರು ದುರಂತ ಅಂತ ನಾವು ನೋಡ್ತೀವಿ, ಹಲಗರಿ ಬೇಡರ ದಂಗೆ ಅಂತ ನೋಡ್ತೀವಿ. ಅದ್ರ ಜೊತೆಗೆ ನೋಡೋದು ಯಾವ್ದು ಅಂತಂದ್ರ ಒಂದ್ ಸತ್ಯಾಗ್ರಹ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಶಿವಪುರ ಸತ್ಯಾಗ್ರಹ 1938ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇದು ಕೂಡ ನಡೆಯುತ್ತೆ. ಅಂಡ್ ಇಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಚಲುವನಾರಾಯಣ ದೇವಸ್ಥಾನ ಇದೆ. ಚಲುವನಾರಾಯಣ ದೇವಸ್ವಾಮಿ ಅಂತ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತಾನೆ ಫೇಮಸ್. ಸೊ ಇದು ಕೂಡ ಕಂಡ್ಬರೋದು ಎಲ್ಲಿ ಅಂತಂದ್ರ ಮಂಡ್ಯ ಜಿಲ್ಲೆ ಒಳಗಡೆ ಕಂಡ್ಬರುತ್ತೆ. ಹಂಗಾದ್ರೆ ಈ ಚಲುವನಾರಾಯಣ ದೇವಸ್ಥಾನ ಯಾರ ಒಂದು ಅಥವಾ ಯಾವ ಒಂದು ಸಾಮ್ರಾಜ್ಯ ಸಂಬಂಧಪಟ್ಟಿರ್ತಕ್ಕಂತಹ ಫೇಮಸ್ ಆಗಿರ್ತಕ್ಕಂಥ ಟೆಂಪಲ್ ಅಂತಂದಾಗ ಹೊಯ್ಸಳರ ಪ್ರಸಿದ್ಧ ದೊರೆ ಆಗಿರ್ತಕ್ಕಂಥ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣ ಆಗಿದ್ ಯಾವುದು ಅಂತಂದ್ರ ಈ ಒಂದು ಚಲುವನಾರಾಯಣ ದೇವಾಲಯ, ಚಲುವನಾರಾಯಣ ಸ್ವಾಮಿ ದೇವಾಲಯ ಮೇಲುಕೋಟೆ ಅಂತ ಹೇಳ್ತೀವಿ. ಹಂಗಾದ್ರೆ ಈ ದೇವಾಲಯದೊಳಗಡೆ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ ಅಂತಾರ ಅರ್ಚಕರಾಗಿದ್ರು. ಯಾರು ಅಂದ್ರ ರಾಮಾನುಜಾಚಾರ್ಯರು. ಇನ್ನ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಅಂತಕ್ಕಂಥದ್ದು ನಡೆಯುತ್ತೆ. ಈ ಉತ್ಸವದಲ್ಲಿ ವಜ್ರದ ಕಿರೀಟದಿಂದ ಚಲುವನಾರಾಯಣ ಸ್ವಾಮಿ ದೇವತೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಲಂಕರಿಸಲಾಗುತ್ತೆ. ಸೊ ಹಾಗಾದ್ರೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಈ ಒಂದು ಹೊಯ್ಸಳರ ಪ್ರಸಿದ್ಧ ಒಂದು ವಾಸ್ತುಶಿಲ್ಪ ಕಲೆಗಳಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮಂಡ್ಯ ಜಿಲ್ಲೆ. ಇನ್ ಇದು ಬಿಟ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ವೆಲ್ಲೆಸ್ಲಿ ಅಂತಕ್ಕಂತ ಸೇತುವೆ ಕೂಡ ಕಂಡ್ಬರುತ್ತೆ. ಯಾವ್ದು ಅಂತರ ವೆಲ್ಲೆಸ್ಲಿ ಅಂತಕ್ಕಂತ ಸೇತುವೆ ಕಂಡ್ಬರುತ್ತೆ. ಎಲ್ಲಿ ಅಂದ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಂ ತಾಲೂಕಲ್ಲಿ. ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಗಗನಚುಕ್ಕಿ ಎಂಬ ಜಲಪಾತವನ್ನ ಏನ್ ಮಾಡಿದ್ದಾರೆ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕಾವೇರಿ ನದಿ ಗಡ್ಡಲಾಗಿ ಎರಡು ಪ್ರಮುಖವಾಗಿ ಜಲಪಾತ ನೋಡ್ತೀವಿ, ಒಂದು ಗಗನಚುಕ್ಕಿ ಮತ್ತು ಭರಚುಕ್ಕಿ. ಅದ್ರೊಳಗಡೆ ಸ್ಪೆಷಲಿ ಇಲ್ಲಿ ಗಗನಚುಕ್ಕಿ ಅಂತಕ್ಕಂತಹ ಜಲಪಾತ ಎಲ್ಲಿ ಕಂಡು ಬರುತ್ತೆ ಅಂತಾರ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನ ಮಂಡ್ಯ ಜಿಲ್ಲೆಯು ಕರ್ನಾಟಕದೊಳಗಡೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತೆ. ಮಂಡ್ಯ ಜಿಲ್ಲೆ ಅಂತಕ್ಕಂಥ ನಮ್ಮ ಕರ್ನಾಟಕದೊಳಗಡೆ ಸಕ್ಕರೆ ಉತ್ಪಾದನೆ ಜೊತೆಗೆ ಎದಕ್ ಫೇಮಸ್ ಆಗಿರೋದು ಅಂತಾರೆ ಹಾಲು ಉತ್ಪಾದನೆ ಕೂಡ ಸಾಕಷ್ಟು ಫೇಮಸ್ ಆಗಿರೋದು. ಅಂಡ್ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕರಿಘಟ್ಟ ಗಿರಿಧಾಮವಿದೆ. ಕರಿಘಟ್ಟ ಅಂತಕ್ಕಂಥ ಗಿರಿಧಾಮ ಇದೆ. ಜೊತೆಗೆ ಲೋಕಪಾವಣಿ ಅಂತಕ್ಕಂಥ ನದಿ ಕೂಡ ಏನಾಗುತ್ತೆ ಅಂತಂದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಹರಿಯುತ್ತೆ. ಹಾಗಾದ್ರೆ ಮಂಡ್ಯ ಜಿಲ್ಲೆಯು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಹುಟ್ಟೂರಾಗಿದೆ. ಸೊ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಯಾರು ಹುಟ್ಟೂರು ಅಂತಂದಾಗ ಸೊ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಯಲಲಿತಾ ಅವರು ಒಂದು ಹುಟ್ಟೂರು ಯಾವುದು ಅಂತಂದ್ರ ಈ ಒಂದು ಮಂಡ್ಯ ಜಿಲ್ಲೆ. ಸೊ ಇದಾದ ನಂತರ ಈ ಒಂದು ಯುನಿಟಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಆಗಿರೋದು ಎಲ್ಲಿ ಅಂತಾರ ಮಂಡ್ಯದಲ್ಲಿದೆ. ಯಾವುದು ಅಂತಾರೆ ಯುನಿಟಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದು ಎಲ್ಲಿ ಅಂತಂದ್ರೆ ಮಂಡ್ಯ. ಸೊ ಹಾಗಾದ್ರೆ ಇವಿಷ್ಟು ಏನು ಅಂತಂದ್ರ ಮಂಡ್ಯ ಜಿಲ್ಲೆಯ ಕುರಿತಾಗಿ ನಾವು ನೋಡಿರ್ತಕ್ಕಂಥ ಮಾಹಿತಿಗಳು. ಸೊ ಇದ್ರೊಳಗಡೆ ಸಕ್ಕರೆ ಬೋಗುಣಿ ಅಂತ ಕರೀತಾರೆ, ಅಥವಾ ಸಕ್ಕರೆಯ ಖನಿಜ ಅಂತ ಯಾವ್ದು ಕರೀತಾರೆ ಅಂದ್ರೆ ಮಂಡ್ಯ ಜಿಲ್ಲೆ ಕರಿತೀವಿ. ಜೊತೆಗೆ ಶಿವನ ಸಮುದ್ರ ಜಲವಿದ್ಯುತ್ ಏಷ್ಯಾದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿರ್ತಕ್ಕಂಥ ಜಲವಿದ್ಯುತ್ ಕೇಂದ್ರ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಯಾರು ಅದಕ್ಕೆ ಹೆಸರಿಡ್ತಾರೆ, ಯಾರ ಹೆಸರನ್ನ ಅದಕ್ಕೆ ಇಟ್ಟಿದ್ದಾರೆ ಅಂತಾರೆ ಕೆ ಶೇಷಾದ್ರಿ ಅಯ್ಯರ್ ಅವ್ರ ಹೆಸರಿಟ್ಟಿದ್ದಾರೆ. ಜೊತೆಗೆ 1902ರಲ್ಲಿ ಸ್ಟಾರ್ಟ್ ಆಯ್ತು, ಕಾವೇರಿ ನದಿ ಅಡ್ಡಲಾಗಿ ಇದನ್ನ ಸ್ಥಾಪನೆ ಮಾಡ್ಲಾಯ್ತು ಅಂತ ಹೇಳಿದ್ದೆ. ಅಂಡ್ ಇದನ್ನ ನಮ್ ಫಸ್ಟ್ ಒಂದು ವಿದ್ಯುತ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಜಿಲ್ಲೆ ಅಂತ ನೋಡಿದಾಗ ಕೋಲಾರದ ಚಿನ್ನದ ಗಣಿ ಆಗಿರುತ್ತೆ. ಅಂಡ್ ಅದಾದ ನಂತರ ಇದು ಸ್ಥಾಪನೆ ಆಗಿದೆ ಎಲ್ಲಿ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದೊಳಗಡೆ ಏನಾಗುತ್ತೆ ಅಂತಾರ ಸ್ಥಾಪನೆ ಆಗಿರುತ್ತೆ. ಸೊ ಜೊತೆ KRS ಡ್ಯಾಮ್ ಕೂಡ ಬಹಳಷ್ಟು ಫೇಮಸ್ ಆಗಿರೋದು. ಇದು ಕೂಡ ಇರೋದು ಎಲ್ಲಿ ಅಂತಾರ ಮಂಡ್ಯ ಒಳಗಡೆ. ಅದ್ರ ಮುಂದ್ಗಡೆ ಇರ್ತಕ್ಕಂಥ ಬೃಂದಾವನ ಫೇಮಸ್. ಅಂಡ್ ಅದು ಯಾರು ನಿರ್ಮಾಣ ಮಾಡ್ತಾರೆ ಅಂತಾರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಿರ್ಮಾಣ ಮಾಡ್ತಾರೆ. ಸೊ ಅದು ಯಾವ ಮಾದರಿಯಲ್ಲಿ ಐತಿ ಅಂತಂದ್ರ ಕಾಶ್ಮೀರದ ಶಾಲಿಮಾರ್ ತೋಟದ ಮಾದರಿಯಲ್ಲಿದೆ. ಅದನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ನೋಡಿದಾಗ ಆ ಒಂದು ಯಾರು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿದೆ KRS ಅಣೆಕಟ್ಟನ್ನ ಕಾವೇರಿ ನದಿ ಗಡ್ಡಲಾಗಿ ನಿರ್ಮಾಣ ಮಾಡ್ತಾರೆ. ಅದ್ರ ಮುಂದೆ ಇರತಕ್ಕಂತಹ ಈ ಒಂದು KRS ಡ್ಯಾಮಿನ ಮುಂದೆ ಇರತಕ್ಕಂಥ ಬೃಂದಾವನವನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬೃಂದಾವನವನ್ನ ನಿರ್ಮಾಣ ಮಾಡ್ತಾರೆ.
ಅಂಡ್ ಇದು ಯಾರ ಮಾದರಿದಾಗೈತಿ ಅಂದ್ರೆ ಕಾಶ್ಮೀರದಲ್ಲಿರ್ತಕ್ಕಂತಹ ಶಾಲಿಮಾರ್ ಉದ್ಯಾನವನದ ಮಾದರಿ ಆಗಿದೆ. ಈ ಉದ್ಯಾನವನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಮೊಘಲರ ಅರಸರಾಗಿರ್ತಕ್ಕಂಥ ಜಹಾಂಗೀರ್ ಅವರು ನಿರ್ಮಾಣ ಮಾಡ್ತಾರೆ. ಅಂಡ್ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಫೇಮಸ್, ಆಮೇಲೆ ಆದಿ ಚುಂಚನಗಿರಿಯಲ್ಲಿ ಇರ್ತಕ್ಕಂಥ ನವಿಲು ಧಾಮ ಕೂಡ ಫೇಮಸ್. ಸೊ ಅದಾದ ನಂತರ ಈ ಒಂದು ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಕೂಡ ಕಂಡುಬರೋದು ಎಲ್ಲಿ ಅಂತಾರ ಮಂಡ್ಯ ಜಿಲ್ಲೆಯಲ್ಲಿದೆ. ಜೊತೆಗೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುತ್ತೆ ಮಂಡ್ಯ ಜಿಲ್ಲೆಯೊಳಗಡೆ. ಅಂಡ್ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫೇಮಸ್ ಆಗಿರೋದು. ಈ ದೇವಾಲಯ ಯಾರು ಕಟ್ಸಿರೋದು ಅಂತಂದ್ರೆ ವಿಷ್ಣುವರ್ಧನ, ಅಂದ್ರೆ ಹೊಯ್ಸಳರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ವಿಷ್ಣುವರ್ಧನ ಕಾಲಾವಧಿ ಒಳಗಡೆ ಕಟ್ಸಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇದ್ರ ಜೊತೆ ಗಗನಚುಕ್ಕಿ ಜಲಪಾತ ಕಂಡು ಬರೋದು ಮಂಡ್ಯ ಜಿಲ್ಲೆ ಒಳಗಡೆ. ಅಂಡ್ ಕರಿಘಟ್ಟ ಅಂತಕ್ಕಂತಹ ಈ ಒಂದು ಗಿರಿಧಾಮ ಏನಾಗುತ್ತೆ ಅಂದ್ರೆ ಮಂಡ್ಯ ಬರುತ್ತೆ. ಜೊತೆಗೆ ವೆಲ್ಲೆಸ್ಲಿ ಸೇತುವೆ ಕೂಡ ಕಂಡು ಬರುತ್ತೆ. ಅಂಡ್ ಅದಾದ ನಂತರ ಯುನಿಟಿ ಅಂತಕ್ಕಂಥ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದು ಎಲ್ಲಿ ಅಂತಂದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಸ್ಥಾಪನೆ ಆಗುತ್ತೆ. ಇದಾದ ನಂತರ ಮುಂದಿಂದ ಯಾವುದು ಅಂತಂದ್ರೆ ಮತ್ತೊಂದು ನಾವು ನೋಡ್ತಕ್ಕಂತಹ ಜಿಲ್ಲೆ ಯಾವುದು, ನಮ್ಮ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ನೋಡಿದಾಗ ಕೋಲಾರ ಜಿಲ್ಲೆ ಬಗ್ಗೆ ನೋಡ್ತೀವಿ. ಸೊ ಕೋಲಾರ ಜಿಲ್ಲೆಯ ಮೊದಲನೇ ಹೆಸರು ಏನು ಅಂತಂದ್ರೆ ಕೂವಲಾಳ ಅಂತ ಅಥವಾ ಕೂವಲಾಲ ಅಂತ ಹೇಳ್ತೀವಿ. ಕೋಲಾರ ಜಿಲ್ಲೆಯ ಮೊದಲನೇ ಹೆಸರು ಯಾವುದು ಅಂತಾರ ಕೂವಲಾಲ ಅಂತ ನೋಡ್ತೀವಿ. ಹಾಗಾದ್ರೆ ಕೋಲಾರವನ್ನ ಏನಂತ ಕರೀತಾರೆ ಅಂತಾರೆ ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ನಮ್ಮ ಈ ಒಂದು ಕೋಲಾರವನ್ನ ಏನಂತ ಕರಿತೀವಿ ಅಂತಾರೆ ಚಿನ್ನದ ನಾಡು ಅಂದ್ರೆ KGF ಅಂತ ಏನ್ ಕರಿತೀವಿ, ಚಿನ್ನದ ನಾಡು ಅಂತ ಕೂಡ ಕರಿತೀವಿ. ಕೋಲಾರ ಗಂಗರ ಮೊದಲ ರಾಜಧಾನಿ ಆಗಿತ್ತು, ಹೌದಾ. ಸೊ ಕೋಲಾರ ಅಂತಕ್ಕಂಥ ಬಹುಮನಿ ಸುಲ್ತಾನರ ಮೊದಲನೇ ರಾಜಧಾನಿ ಕಲಬುರ್ಗಿ ಆದ್ರೆ ಇಲ್ಲಿ ಗಂಗರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಕೋಲಾರ ಆಗಿರತ್ತೆ. ಶಿವನ ಸಮುದ್ರದ ಮೂಲಕ ಜಲ ವಿದ್ಯುತ್ ಪಡೆದ ಮೊದಲ ಸ್ಥಳ ಯಾವುದು ಅಂತಾರ ಕೋಲಾರ ಜಿಲ್ಲೆಯ ಚಿನ್ನದ ಗಣಿ. ನಾನು ಅವಾಗ್ಲೇ ಹೇಳಿದೆ. ಸೊ ಅದರಿಂದ ಮೊದಲ ವಿದ್ಯುತ್ ಅನ್ನ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತಾರ ಕೋಲಾರದ ಚಿನ್ನದ ಗಣಿ ಅಂತ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪ್ರದೇಶದಲ್ಲಿ ಅಶೋಕನ ಕಿರಿಯ ಶಿಲಾಶಾಸನ ಏನಾಗುತ್ತೆ ಅಂತಾರ ಇತ್ತೀಚೆಗೆ ಸಂಶೋಧನೆ ಮಾಡಿದ್ದಾರೆ. ಎಲ್ಲಿ ಅಂತಂದ್ರ ಮುಳುಬಾಗಿಲದೊಳಗಡೆ. ಇನ್ನ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿಗಳು ಯಾವುದು ಅಂತ ಏನೇನ ಹೆಸರಿದೆ ಅಂತಂದಾಗ ಒಂದು ಚಾಂಪಿಯನ್ ರಿಫ್ ಅಂತ ಹೇಳ್ತೀವಿ. ಇದು ಭಾರತದ ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿಯಾಗಿದೆ. ಯಾವುದು ಅಂತಾರ ಚಾಂಪಿಯನ್ ರಿಫ್ ಅಂತಕ್ಕಂಥದ್ದು. ಅಂಡ್ ಎರಡನೇದು ಯಾವುದು ಅಂತಾರ ಉರಿಗಾಮ್, ಮೂರನೇದು ಯಾವುದು ಅಂತಾರ ಮೈಸೂರು ಗಣಿ ಅಂತ. ಬಟ್ ಮೂರು ಪ್ರಸಿದ್ಧ ಚಿನ್ನದ ಗಣಿಗಳು ಎಲ್ಲಿ ಕಂಡು ಬರ್ತಾವು ಅಂತಾರ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥವು. ಇದ್ರ ಜೊತೆಗೆ ಜಾನ್ ಟೈಲರ್ ಎಂಬ ಕಂಪನಿ KGF ನಲ್ಲಿ ಬಂಗಾರದ ಗಣಿಯನ್ನು ಏನ್ ಮಾಡುತ್ತೆ ಅಂತಂದ್ರ ಆರಂಭ ಮಾಡುತ್ತೆ. ಈ ಏನು ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಜಾನ್ ಟೈಲರ್ ಅಂತಕ್ಕಂಥ ಕಂಪನಿ ಏನಾಗುತ್ತೆ ಅಂದ್ರ ಬಂಗಾರದ ಗಣಿಗಳನ್ನ ಆರಂಭ ಮಾಡಿರ್ತಕ್ಕಂಥ ಕಂಪನಿ. KGF ಎಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತೀವಿ. ಇನ್ನ ಕೋಲಾರ ಜಿಲ್ಲೆ ಒಳಗಡೆ ರೈಲ್ವೆ ಕೋಚ್ ಅನ್ನ ತಯಾರು ಮಾಡ್ತಕ್ಕಂಥ ಘಟಕ ಎಲ್ಲಿದೆ ಅಂತಾರ ಕೋಲಾರ ಜಿಲ್ಲೆ ಒಳಗಡೆ ಇದೆ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಕೋಚ್ಗಳು ಅಥವಾ ರೈಲ್ವೆ ಇಂಜಿನ್ ಗಳು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಾರ ಪಶ್ಚಿಮ ಬಂಗಾಳದ ಚಿತ್ತರಂಜನಲ್ಲಿ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮ್ಮ ಕರ್ನಾಟಕದೊಳಗಡೆ ರೈಲ್ವೆ ಕೋಚ್ಗಳನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲಿ ಅಂತಾರ ಕೋಲಾರದೊಳಗಡೆ. ಅದ್ರ ಜೊತೆಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ KC ರೆಡ್ಡಿ ಅವರು ಯಾವ ಜಿಲ್ಲೆಯವರು ಅಂತಂದ್ರ ಕೋಲಾರ ಜಿಲ್ಲೆಯವರು. ಅದ್ರ ಜೊತೆಗೆ ಸಣ್ಣ ಕಥೆಗಳ ಜನಕ ಅಂತ ಏನ್ ಕರಿತೀವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಏನ್ ಹೇಳ್ತಾರೆ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಸಣ್ಣ ಕಥೆಗಳ ಜನಕ ಅಂತಾನೆ ಕರೀತಾರೆ. ಸೊ ಇವ್ರು ಕೂಡ ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಥವಾ ಯಾವ ಜಿಲ್ಲೆಯವರು ಅಂತಂದಾಗ ಕೋಲಾರ ಜಿಲ್ಲೆಯವರು. ಜೊತೆಗೆ ಪ್ರಖ್ಯಾತ ಸಾಹಿತಿ DVG ಅಂದ್ರೆ ಗುಂಡಪ್ಪ, DVG ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ಗುಂಡಪ್ಪ ಅವರು ಕೂಡ ಏನಾಗಿದ್ದಾರೆ ಅಂತಾರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲ್ದವರು, DVG ಅಂತಾನೆ ಹೇಳ್ತೀವಿ. ಸೊ ಹಾಗಾದ್ರೆ ಅವ್ರ ಪ್ರಮುಖ ಪುಸ್ತಕಗಳು ಯಾವುದು ಅಂತಂದ್ರ ಮಂಕುತಿಮ್ಮಣ್ಣ ಕಗ್ಗ, ಇನ್ನೊಂದು ಯಾವುದು ಅಂತಾರ ಮರಳು ಮುನಿಯನ್ನ ಕಗ್ಗ ಅಂತ ಹೇಳ್ತೀವಿ. ಸೊ ಇವೆರಡು ಅವರು ಫೇಮಸ್ ಆಗಿರ್ತಕ್ಕಂತ ಅವ್ರು ಬರ್ದಿರ್ತಕ್ಕಂಥದ್ದು ಕೃತಿಗಳು ಅಂತ ಹೇಳ್ತೀವಿ. ಇನ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಯಾವ ಜಿಲ್ಲೆಯವರು ಅಂತಂದ್ರ ಕೋಲಾರ ಜಿಲ್ಲೆಯವರು. ಹಾಗಾದ್ರೆ ಕೋಲಾರ ಜಿಲ್ಲೆಯ ಬೂದಿಕೋಟೆ ಎಂಬಲ್ಲಿ ಹೈದರಾಲಿ 1721 ಏನಾಗ್ತದೆ ಅಂದ್ರೆ ಜನಿಸ್ತಾರೆ. ಸೊ ಹೈದರಾಲಿ ಜನನ ಆಗಿರ್ತಾರ, ಜನ್ಮಸ್ಥಳ ಕೂಡ ಯಾವುದು ಅಂತಂದ್ರೆ ಕೋಲಾರ ಜಿಲ್ಲೆ. ಇನ್ನ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯ ಆಗ್ತಕ್ಕಂತ ಸ್ಥಳ ಆಗಿದೆ. ಕರ್ನಾಟಕದಲ್ಲಿ ಮೊದಲ ಸೂರ್ಯೋದಯದ ಸ್ಥಳ ಯಾವುದು ಅಂತಂದ್ರ ಈ ಒಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಅಂತ ಹೇಳ್ತೀವಿ. ಇನ್ನ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಚಾರಿತ್ರಿಕ ಸ್ಥಳಗಳು ಯಾವ್ಯಾವ ಇದಾವೆ? ಸೊ ಚಿನ್ನದ ಗಣಿ KGF ಇದೆ, ಮುಳುಬಾಗಿಲು ಅಂತಿದೆ, ಬಂಗಾರ ತಿರುಪತಿ ಅಂತಿದೆ, ಕೋಟಿ ಲಿಂಗೇಶ್ವರ ಅಂತ ಇದೆ, ಅಂತರ್ಗಂಗೆ ಅಂತಿದೆ, ಮಾರ್ಕಂಡೇಯ ಪರ್ವತ ಅಂತ ಇದೆ, ಸೋಮೇಶ್ವರ ದೇವಸ್ಥಾನ ಅಂತಿದೆ, ಕೋಲಾರಮ್ಮ ದೇವಸ್ಥಾನ ಅಂತಿದೆ, ಸೊ ಕುರುಡು ಮಲೆ ಅಂತ ಇದೆ, ಚಿಕ್ಕ ತಿರುಪತಿ ಅಂತ ಇದೆ. ಸೊ ಇವೆಲ್ಲವೂ ಏನಾಗಿದಾವೆ ಅಂದ್ರೆ ಚಾರಿತ್ರಿಕ ಸ್ಥಳಗಳು ಇದಾವೆ. ಸೊ ಹಾಗಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಅಥವಾ ಮುಳುಬಾಗಿಲು ರಸ್ತೆಯಲ್ಲಿ ಶ್ರೀ ಮಧ್ವಾಚಾರ್ಯರ ಪರಮಾಪ್ತ ಶಿಷ್ಯರಾದ ಶ್ರೀ ಮಣ್ಮಾಧವ ತೀರ್ಥರ ಮೂಲ ಮಹಾ ಸಂಸ್ಥಾನ ಮಠ ಎಲ್ಲಿದೆ ಅಂತಂದ್ರೆ ಕೋಲಾರದೊಳಗಡೆ ಕಂಡು ಬರುತ್ತೆ. ಸೊ ಇಲ್ಲಿ ಕೋಲಾರದಲ್ಲಿ ಆರಂಭ ಆಗಿರ್ತಕ್ಕಂಥ ಕೋಲಾರ ಧ್ವನಿ
ಕನ್ನಡ ದಿನಪತ್ರಿಕೆ ಇಂದು ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳ ಏಕೈಕ ಪ್ರಾದೇಶಿಕ ದಿನಪತ್ರಿಕೆ ಆಗಿದೆ. ಅಂದ್ರೆ ಕೋಲಾರ ಜಿಲ್ಲೆಯಿಂದ ಹೊರಡಿಸಿರ್ತಕ್ಕಂತ ಒಂದು ಪತ್ರಿಕೆ ಯಾವುದು ಅಂದ್ರೆ ಕೋಲಾರ ಧ್ವನಿ ಅಂತಕ್ಕಂತ ಪತ್ರಿಕೆ. ಅಲ್ಲೇನ್ ಸುತ್ತಮುತ್ತಲು ರಾಜ್ಯಗಳ ಏನೇನ್ ಜಿಲ್ಲೆಗಳಿದಾವೋ ಆ ಎಲ್ಲಾ ಜಿಲ್ಲೆಗಳಲ್ಲಿರ್ತಕ್ಕಂತಹ ಏಕೈಕ ಪ್ರಾದೇಶಿಕ ಪತ್ರಿಕೆಯಾಗಿ ಇವತ್ತಿಗೂ ಕೂಡ ಯಾವ್ದು ಹೊರಡಿಸ್ತಾರೆ ಅಂತಂದ್ರೆ ಈ ಒಂದು ಕೋಲಾರ ಧ್ವನಿ ಅಂತಕ್ಕಂತ ಕನ್ನಡದ ದಿನಪತ್ರಿಕೆ ಇದೆ. ಸೊ ಹಾಗಾದ್ರೆ ಇಲ್ಲಿ ಕೋಲಾರ ಸಂಬಂಧಪಟ್ಟಂಗೆ ಇದು ಕೋಲಾರ ಏನೇನೋ ಕೋಲಾರ ಧ್ವನಿ ದಿನಪತ್ರಿಕೆ ಅಂತ ಏನಿದೆನೋ ಯಾವ್ಯಾವ ಜಿಲ್ಲೆಗಳಲ್ಲಿ ಇದಿದೆ ಅಂತ ನೋಡಿದ್ರೆ, ಸೊ ಒಂದು ಕೋಲಾರ, ಇಲ್ಲೇ ನೆಕ್ಸ್ಟ್ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳೊಳಗಡೆ ಇದೇನಾಗತ್ತೆ ಅಂತಾರ ಸರ್ಕ್ಯುಲೇಟ್ ಆಗತ್ತೆ. ಸೊ ಕೋಲಾರ ಧ್ವನಿ ಅಂತಕ್ಕಂತಹ ಕನ್ನಡದ ಪತ್ರಿಕೆ ಅಂತ ಹೇಳ್ತೀವಿ. ಓಕೆ, ಸೊ ಇದೇನು ಅಂತಂದ್ರ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಸೊ ಮೊದಲನೇ ಹೆಸರು ಕುವಲಾಲ ಅಂತ ಹೇಳ್ತೀವಿ, ಜೊತೆಗೆ ಚಿನ್ನದ ನಾಡು ಅಂತ ಕೂಡ ಕರೀತಾರೆ. ಶಿವನ ಸಮುದ್ರದಿಂದ ಮೊದಲನೇದಾಗಿ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸ್ಥಳ ಯಾವುದು ಅಂತಂದ್ರ ಈ ಒಂದು ಕೋಲಾರ. ಸೊ ಅದ್ರ ಜೊತೆಗೆ ಮುಳುಬಾಗಿಲದೊಳಗಡೆ ಅಶೋಕನ ಕಿರಿಯ ಶಿಲಾಶಾಸನ ಏನಾಗುತ್ತೆ ಅಂತ ಕಂಡು ಬರುತ್ತೆ. ಜೊತೆಗೆ 3 ಪ್ರಮುಖವಾಗಿರ್ತಕ್ಕಂಥ ಚಿನ್ನದ ಗಣಿಗಳನ್ನ ನೋಡ್ತೀವಿ. ಚಾಂಪಿಯನ್ ರೀಫ್ ಆಗಿರ್ಬೋದು, ಉರಿಗಾಮ್ ಆಗಿರ್ಬೋದು, ಇನ್ನೊಂದು ಯಾವ್ದು ಅಂದ್ರ ಮೈಸೂರು ಗಣಿ ಆಗಿರ್ಬೋದು. ಸೊ ಈ ಕೋಲಾರದೊಳಗಡೆ ಬಂಗಾರದ ಗಣಿಯನ್ನ ಆರಂಭ ಮಾಡಿರ್ತಕ್ಕಂಥ ಕಂಪನಿ ಯಾವುದು ಅಂತಾರ ಜಾನ್ ಟೇಲರ್ ಅಂತಕ್ಕಂಥ ಕಂಪನಿ. KGF ಅಂತಾರೆ ಏನಂತ ಹೇಳ್ತೀವಿ ಅಂತಂದ್ರ ಈ ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ರೈಲ್ವೆ ಕೋಚ್ ತಯಾರಿಕಾ ಘಟಕ ಕೋಲಾರದಲ್ಲಿದೆ. KC ರೆಡ್ಡಿ ಅವ್ರು ಕೋಲಾರದವರು, ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರು ಕೋಲಾರದವರು, ಜೊತೆಗೆ ಪ್ರಮುಖ ಸಾಹಿತಿ ಆಗಿರ್ತಕ್ಕಂಥ DVG ಅವ್ರು ಕೋಲಾರದವರು. ಸೊ ಅದಾದ್ಮೇಲೆ ಸರ್ ಎಂ ವಿಶ್ವೇಶ್ವರ ಅವ್ರು ಹುಟ್ಟಿದ ಎಲ್ಲಿ ಅಂದ್ರೆ ಕೋಲಾರದೊಳಗಡೆ. ಅಂಡ್ ಹೈದರ್ ಅಲಿ ಅವ್ರ ಜನ್ಮಸ್ಥಳ ಕೂಡ ಯಾವುದು ಅಂತಂದ್ರೆ ಕೋಲಾರ ಜಿಲ್ಲೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಚಾರಿತ್ರಿಕ ಸ್ಥಳಗಳನ್ನ ನೋಡಿದ್ವಿ. ಸೊ ಇದೇನು ಅಂತಂದ್ರೆ ಕೋಲಾರ. ಆಮೇಲೆ ಇದ್ರದ್ದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಒಂದು ದಿನಪತ್ರಿಕೆ ನೋಡಿದ್ವಿ, ಯಾವುದು ಅಂದ್ರೆ ಕೋಲಾರ ಧ್ವನಿ ಅಂತಕ್ಕಂಥ ದಿನಪತ್ರಿಕೆ. ಅಂಡ್ ಇವತ್ ನಾವು ನೋಡ್ತಕ್ಕಂಥದ್ರಲ್ಲಿ ನೆಕ್ಸ್ಟ್ ಒನ್ ಯಾವುದು ಫಿಫ್ತ್. ಇವತ್ ನಾವು ನೋಡಿದ್ರಲ್ಲಿ ಫಿಫ್ತ್. ಸೊ ಹಾಗಾದ್ರೆ ಯಾವುದು ಅಂತಂದ್ರೆ ಅದು ರಾಯಚೂರು ಜಿಲ್ಲೆ ಅಂತ ಹೇಳ್ತೀವಿ. ಸೊ ಈ ಒಂದು HK ವಿಭಾಗದೊಳಗೆ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ರಾಯಚೂರು ಜಿಲ್ಲೆ. ಈ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಮುಖ್ಯವಾಗಿ ಲಿಂಗಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಇದೆ. ನಿಮ್ಗೆ ಗೊತ್ತು ರಾಯಚೂರು ಅಂತಕ್ಕಂಥದ್ದು ಮುಖ್ಯವಾಗಿ ಯಾವ್ದಕ್ ಫೇಮಸ್ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿ. ಹೆಂಗ್ ನಾವು ಕೋಲಾರದ ಚಿನ್ನದ ಗಣಿ ಅಂತ ಹೆಂಗ್ ಕರಿತೀವಿ, ಅದೇ ರೀತಿ ರಾಯಚೂರಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಹಟ್ಟಿ ಚಿನ್ನದ ಗಣಿ ಅಂತ ಕೂಡ ಹೇಳ್ತೀವಿ. ಹಂಗಾದ್ರೆ ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿ ಏನಾಗುತ್ತೆ ಅಂತಂದ್ರೆ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತಂದ್ರೆ ಕೋಲಾರ ಆಗಿದೆ. ಇನ್ನ ಅತಿ ಹೆಚ್ಚು ಭತ್ತ ಬೆಳಿತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ಅದು ರಾಯಚೂರು. ಹಾಗಾಗಿ ಇದನ್ನ ಕರ್ನಾಟಕದ ಭತ್ತದ ಕಣಜ ಅಂತ ಕರಿತೀವಿ. ಯಾವ್ದನ್ನ ಅಂತಂದ್ರೆ ರಾಯಚೂರನ್ನ ದಾಸ ಸಾಹಿತ್ಯದ ತವರೂರು ಅಂತ ಹೇಳ್ತೀವಿ. ಹೌದಾ, ದಾಸ ಸಾಹಿತ್ಯ ಪರಂಪರೆ ಹುಟ್ಕೊಂಡಿದೆ ಎಲ್ಲಿ ಅಂತಾರೆ ರಾಯಚೂರಲ್ಲಿ. ಹಾಗಾಗಿ ದಾಸ ಸಾಹಿತ್ಯದ ತವರೂರು ಅಂತ ಯಾವ್ದು ಕರಿತೀವಿ ಅಂತಂದ್ರೆ ರಾಯಚೂರನ್ನ ಕರಿತೀವಿ. ಇದ್ರ ಜೊತೆಗೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಕಂಡ್ಬರ್ತಕ್ಕಂತಹ ಭೂ ಪ್ರದೇಶವನ್ನ ರಾಯಚೂರು ದೋಅಬ್ ಅಂತ ಕರಿತೀವಿ. ಈ ಒಂದು ತುಂಗಭದ್ರಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಏನ್ ಮುಖಜ ಭೂಮಿ ಇದೆನೋ ಸೊ ಆ ಒಂದು ಪ್ರದೇಶವನ್ನ ಏನಂತ ಕರಿತೀವಿ ಅಂತಂದ್ರ ದೋಅಬ್ ಪ್ರಾಂತ್ಯ ಅಂತ ಕೂಡ ಕರಿತೀವಿ. ರಾಯಚೂರು ದೋಅಬ್ ಅಂತ ಕರೀತಾರೆ. ಸೊ ಹಾಗಾದ್ರೆ ರಾಯಚೂರು ಜಿಲ್ಲೆಯೊಳಗಡೆ ಮಸ್ಕಿ ಶಾಸನ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಶಾಸನ. ಈ ಶಾಸನವು ಅಶೋಕನಿಗೆ ಸಂಬಂಧಿಸಿದೆ. 1915 ಈ ಶಾಸನವನ್ನ ಯಾರು ಪತ್ತೆ ಮಾಡ್ತಾರೆ ಅಂತಂದ್ರ ಚಾರ್ಲ್ಸ್ ಬೇಡನ್ ಅವ್ರು ಪತ್ತೆ ಮಾಡ್ತಾರೆ. ಯಾರು ಅಂತಾರ ಚಾರ್ಲ್ಸ್ ಬೇಡನ್ ಅವ್ರು ಪತ್ತೆ ಮಾಡ್ತಾರೆ. ಹಾಗಾದ್ರೆ ಮಸ್ಕಿ ಶಾಸನ ಎಲ್ಲಿ ಕಂಡು ಬರುತ್ತೆ ಅಂತಾರ ರಾಯಚೂರು ಒಳಗಡೆ ಇದೆ. ಇನ್ನ ಅಶೋಕನ ಹೆಸರನ್ನ ಉಲ್ಲೇಖಿಸಿರ್ತಕ್ಕಂಥ ಮೊದಲ ಶಾಸನ ಯಾವುದು ಅಂತಂದ್ರ ಮಸ್ಕಿ ಶಾಸನ. ಅಶೋಕನ ಹೆಸರನ್ನ ಅವರ ಬಿರುದಿನ ರೂಪದೊಳಗಡೆ ಉಲ್ಲೇಖ ಮಾಡಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತ ದೇವಣ್ಣಾಂ ಪ್ರಿಯದರ್ಶಿ ರಾಜ ಅಂತ ಹೇಳ್ಬಿಟ್ಟು ಈ ಒಂದು ಮಸ್ಕಿ ಶಾಸನದೊಳಗಡೆ ಅಶೋಕನ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥ ಮೊದಲ ಶಾಸನ ಅಂತ ಹೇಳ್ತೀವಿ. ಇನ್ನ ರಾಯಚೂರು ಜಿಲ್ಲೆ ಕೃಷ್ಣಾ ತುಂಗಭದ್ರಾ ನದಿಗೆ ಮಲ್ಲಾಪುರ ಜಲ ವಿದ್ಯುತ್ ಯೋಜನೆ ಕೂಡ ಏನ್ ಮಾಡತ್ತೆ ಅಂತ ಕಂಡು ಬರುತ್ತೆ. ಮಲ್ಲಾಪುರ ಜಲ ವಿದ್ಯುತ್ ಯೋಜನೆ ಕೃಷ್ಣಾ ಅಥವಾ ಕೃಷ್ಣಾ ನದಿಯ ಉಪನದಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಮಾಡಲಾಗಿದೆ. ಇನ್ನ ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದಾಗ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ನಡುವೆ ಗಡಿಯನ್ನ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆಯಾಗಿದ್ದು ಯಾವ್ಯಾವ ಇದು ರಾಜ್ಯಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗಡಿ ಜಿಲ್ಲೆಯನ್ನ ಹೊಂದ್ಕೊಂಡಿದೆ ಅಂತಂದ್ರೆ ಒಂದು ಆಂಧ್ರ ಪ್ರದೇಶ್, ಇನ್ನೊಂದು ಯಾವುದು ಅಂದ್ರೆ ತೆಲಂಗಾಣ. ಸೊ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದ ಗಡಿ ರಾಜ್ಯವನ್ನು ಹೊಂದಿರತಕ್ಕಂಥ ಅಥವಾ ಗಡಿ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು ಜಿಲ್ಲೆ. ಅತಿ ಹೆಚ್ಚಾಗಿ ಯಾವ ನೀರಾವರಿಯನ್ನು ನಾವು ಇದ್ರೊಳಗೆ ನೋಡ್ತೀವಿ ಅಂತಾರೆ ಕಾಲುವೆ ನೀರಾವರಿಯನ್ನ ಅತಿ ಹೆಚ್ಚಾಗಿ ನೋಡ್ತೀವಿ. ಇನ್ನು 1985 ಕರ್ನಾಟಕದ ಮೊದಲ ಉಷ್ಣ ವಿದ್ಯುತ್ ಸ್ಥಾವರವನ್ನ ಎಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತಂದ್ರೆ ಈ ಒಂದು ಶಕ್ತಿನಗರ ಅಂತ ಏನ್ ಹೇಳ್ತೀವಿ. ಸೊ ಅದು ಕೂಡ ಕಂಡು ಬರೋದೆಲ್ಲಿ ಅಂತಾರ ರಾಯಚೂರು ಜಿಲ್ಲೆ. ಇನ್ನ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಶಕ್ತಿನಗರ್ ರಾಯಚೂರು ಒಳಗಡೆ ಕಂಡು ಬರುತ್ತೆ.
ಇನ್ ಜೊತೆಗೆ ಕರ್ನಾಟಕದ ಗರಿಷ್ಠ ತಾಪಮಾನ ಹೊಂದಿರತಕ್ಕಂತಹ ಅತಿ ಹೆಚ್ಚಾಗಿ ಕರ್ನಾಟಕದೊಳಗಡೆ ಇಲ್ಲಿವರೆಗೂ ತಾಪಮಾನ ದಾಖಲಾಗಿದೆ ಎಲ್ಲಿ ಅಂತಂದ್ರೆ ರಾಯಚೂರು ಒಳಗಡೆ. ಇನ್ನ ದೇಶದ ಎಲ್ಲಾ ನಗರಗಳಿಗೂ ಸಂಪರ್ಕ ಕಲ್ಪಿಸುವ ರೈಲು ಮಾರ್ಗ ಎಲ್ಲಿದೆ ಅಂತಂದಾಗ ಈ ಒಂದು ರಾಯಚೂರು ಒಳಗಡೆ ಇದೆ. ಸೊ ಇವಿಷ್ಟು ಏನು ಅಂತಂದ್ರೆ ರಾಯಚೂರು ಬಗ್ಗೆ. ಒಂದು, ಲಿಂಗಸೂರ್ ತಾಲೂಕಿನಲ್ಲಿರ್ತಕ್ಕಂಥ ಹಟ್ಟಿಗಣಿ ಫೇಮಸ್, ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಅಂತ ಹೇಳ್ತೀವಿ. ಕರ್ನಾಟಕದ ಭತ್ತದ ಕಣಜ ಅಂತ ಕೂಡ ಕರೀತಾರೆ. ಅಂಡ್ ದಾಸ ಸಾಹಿತ್ಯದ ತವರೂರು ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂತಾರೆ ರಾಯಚೂರು ಜಿಲ್ಲೆಗೆ ಹೇಳ್ತೀವಿ. ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಪ್ಲೇಸ್ ಅನ್ನ ರಾಯಚೂರು ದೋಅಬ್ ಅಂತ ಕೂಡ ಕರೀತಾರೆ. ಅಂಡ್ ಮಸ್ಕಿ ಶಾಸನ ಕಂಡು ಬರೋದು ರಾಯಚೂರು ಒಳಗಡೆ. ಅಶೋಕನ ಹೆಸರು ಮೆನ್ಷನ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ. ಜೊತೆಗೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗೆ ಈ ಒಂದು ಮಲ್ಲಾಪುರ ಅಂತಕ್ಕಂಥ ಜಲ ವಿದ್ಯುತ್ ಯೋಜನೆ ಕಂಡು ಬರುತ್ತೆ. ಇನ್ನ ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು. ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂಥ ಜಿಲ್ಲೆ ರಾಯಚೂರು. ಅಂಡ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಪ್ರದೇಶವನ್ನ ಹೊಂದಿರತಕ್ಕಂಥದ್ದು. ಸೊ ಜೊತೆಗೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಲಾಗಿದೆ. ಅದೇ ಎಲ್ಲಿ ಅಂತಂದ್ರೆ ಈ ಒಂದು ಶಕ್ತಿ ನಗರದೊಳಗಡೆ. ಇದು ಕೂಡ ಕಂಡು ಬರೋದು ಎಲ್ಲಿ ಅಂತಾರೆ ರಾಯಚೂರು ಒಳಗಡೆ. ಇನ್ನ ಕರ್ನಾಟಕದೊಳಗಡೆ ಅತಿ ಗರಿಷ್ಠ ಉಷ್ಣತೆ ಈ ಒಂದು ದಾಖಲಾಗಿರೋದು ಎಲ್ಲಿ ಅಂತಂದ್ರೆ ರಾಯಚೂರು. ಸೊ ಹಾಗಾದ್ರೆ ಇಲ್ಲಿ ದೇಶದ ಎಲ್ಲಾ ನಗರಗಳಿಗೂ ಸಂಪರ್ಕ ಆಗ್ತಕ್ಕಂತ ರೈಲ್ವೆ ಕೂಡ ಏನಾಗುತ್ತೆ ಅಂತಂದ್ರೆ ಸಂಚಾರ ಮಾಡುತ್ತೆ. ಸೊ ಇವೇನು ಅಂತಾರೆ ನಾವಿವತ್ತು ಡಿಸ್ಕಷನ್ ಮಾಡಿರ್ತಕ್ಕಂತ 5 ಜಿಲ್ಲೆಗಳು ಅಂತ ಹೇಳ್ತೀವಿ. ಹೌದಾ? ಸೊ ಒಂದು ರಾಯಚೂರ್ ಬಗ್ಗೆ ನೋಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಕೋಲಾರದ ಬಗ್ಗೆ ನೋಡಿದ್ವಿ. ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಈ ಒಂದು ಮಂಡ್ಯ ಜಿಲ್ಲೆ ಬಗ್ಗೆ ನೋಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನೋಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಕಲಬುರಗಿ ಜಿಲ್ಲೆ. ಸೊ ಒಟ್ಟು ಇವತ್ತು ನಾವು ನೋಡಿರ್ತಕ್ಕಂಥವು 5 ಜಿಲ್ಲೆಗಳ ಬಗ್ಗೆ ನೋಡಿದ್ದೇವೆ. ಸೊ ಕರ್ನಾಟಕ ರಿಲೇಟೆಡ್ ಆಗಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಏನೇನ್ ಜಿಲ್ಲೆಗಳಿದಾವೆ. ಸೊ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ನಿಮ್ ನೆಕ್ಸ್ಟ್ ಬರ್ತಕ್ಕಂಥ PDO ಸಂಬಂಧಪಟ್ಟಂಗೆ ಆಗಿರ್ಬೋದು. ಸೊ ಈ ಕ್ಲಾಸ್ ಬಹಳಷ್ಟು ಇಂಪಾರ್ಟೆಂಟ್. ಅಂಡ್ ಈ ಕ್ಲಾಸ್ ಅನ್ನು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.